ಆತ್ಮೀಯ ವೀಕ್ಷಕರೇ ನಮಸ್ತೆ. ಮರೆಯದ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಈ ವಿಶೇಷ ಮಾಲಿಕೆಯ ಮತ್ತೊಂದು ಎಪಿಸೋಡ್. ಕಳೆದ 4 ದಶಕದಿಂದ ಆರಂಭಗೊಂಡಿರುವಂಥ ಸುದ್ದಿ ಮಾಧ್ಯಮ ಡಾಕ್ಟರ್ UP ಶಿವಾನಂದ ಅವರ ಸಾರಥ್ಯದಲ್ಲಿ ಗ್ರಾಮೀಣ ಪತ್ರಿಕೋದ್ಯಮದಲ್ಲಿ ಆರಂಭದಲ್ಲಿ ಕ್ರಾಂತಿಯನ್ನು ಮಾಡಿರುವಂಥದ್ದು. ಆ ಬಳಿಕ 15 ವರ್ಷಗಳಿಂದ ಡಿಜಿಟಲ್ ಮಾಧ್ಯಮವನ್ನು ಕೂಡ ಪ್ರವೇಶ ಮಾಡಿದೆ. ಕಾಲಕಾಲಕ್ಕೆ ಅನೇಕ ಜನಪರ ಆಂದೋಲನಗಳನ್ನು ಕೂಡ ಅದರ ಸಾರಥ್ಯವನ್ನು ಕೂಡ ವಹಿಸಿ ಜನಪರವಾದ ಒಂದಷ್ಟು ಬದಲಾವಣೆಗಳನ್ನು ಕೂಡ ತಂದಿರುವಂಥದ್ದು ಕೂಡ ನಿಮ್ಗೆ ಗೊತ್ತೇ ಇದೆ. ಕಳೆದ 3 ವಾರಗಳಿಂದ ತಾವು ಗಮನಿಸ್ತಾ ಇದ್ದೀರಿ, ಮರೆಯದ ಸಾಧಕರು ವಿಶೇಷ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಜಾಕೆ ಪರಮೇಶ್ವರ ಗೌಡ ಇರ್ಬೋದು, ಬೆಟ್ಟ ಈಶ್ವರ ಭಟ್ ಇರ್ಬೋದು, ಕೊಯ್ಂಗಾಜೆ ರಾಮಕೃಷ್ಣ ಗೌಡ ಇರ್ಬೋದು, ಇಂತಹ ಮಹಾನ್ ಮುತ್ಸದ್ದಿ ಸಾಧಕರನ್ನು ಅವರ ಮನೆಯವರು ಬಂದು ಪರಿಚಯ ಮಾಡಿಕೊಟ್ಟಿರುವಂಥದ್ದು. ನಮ್ಮ ಸಮಾಜದಲ್ಲಿ ತ್ಯಾಗಜೀವಿಗಳನ್ನು ಮತ್ತು ಈ ಸಮಾಜಕ್ಕಾಗಿ ಶ್ರಮ, ಅದೇ ರೀತಿಯಲ್ಲಿ ಧನ ಎಲ್ಲವೂ ಕೂಡ ವಿನಿಯೋಗಿಸಿ ಸಾಧನೆಯನ್ನು ಮಾಡಿರುವಂಥ ಇವರ ನೆನಪುಗಳು ಕೂಡ ಇವತ್ತಿನ ತಲೆಮಾರಿಗೆ ಪ್ರೇರಣೆಯಾಗಬೇಕು ಎನ್ನುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈ ಎಪಿಸೋಡ್ನಲ್ಲಿ ನಾವು ಇವತ್ತು ಮಾತನಾಡಲಿಕ್ಕಿರುವಂಥದ್ದು ಸುಳ್ಯ ತಾಲೂಕು ಕಂಡ ಹಿರಿಯ ಮುತ್ಸದ್ದಿ ರಾಜಕಾರಣಿ ಮುಂಡೋಡಿ ಬೆಳಿಯಪ್ಪ ಗೌಡರ ಅವರ ಬಗ್ಗೆ ಮಾತನಾಡುವುದಕ್ಕೆ ಅವರ ಇಬ್ಬರು ಪುತ್ರರು ಮತ್ತು ಪುತ್ರಿ ನಮ್ಮ ಜೊತೆಗಿದ್ದಾರೆ. ಅವರನ್ನು ಆರಂಭದಲ್ಲಿ ನಾವು ಪರಿಚಯ ಮಾಡಿಕೊಳ್ತಾ ಇದ್ದೇನೆ. ಶ್ರೀಮತಿ ನೇತ್ರಾವತಿ ಪಡ್ಡಂಬೈಲೂರು ನಮ್ಮ ಜೊತೆಗಿದ್ದಾರೆ. ಅವರ ಮುಂಡೋಡಿ ಬೆಳಿಯಪ್ಪ ಗೌಡ ಮತ್ತು ತಂಗಮ್ಮ ದಂಪತಿಯ ಹಿರಿಯ ಪುತ್ರಿ, ಸುಳ್ಯ ತಾಲೂಕು ಮಹಿಳಾ ಮಂಡಲಗಳ ಒಕ್ಕೂಟದ ಸ್ಥಾಪಕಾಧ್ಯಕ್ಷೆ, ಸುಳ್ಯ ತಾಲೂಕು ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರಾಗಿ, ಸುಳ್ಯದ ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿ, ಶಾರದಾ ವಿದ್ಯಾಸಂಘ ಇರ್ಬೋದು, ಹೀಗೆ ಅನೇಕ ತಂದೆಯವರಂತೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ ವ್ಯಕ್ತಿತ್ವ ನೇತ್ರಾವತಿ ಪಡ್ಡಂಬೈಲು ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂಡೋಡಿ ಬೆಳಿಯಪ್ಪ ಗೌಡ ಅವರ ಪುತ್ರ ನಿತ್ಯಾನಂದ ಮುಂಡೋಡಿಯವರು ನಮ್ಮ ಜೊತೆಗಿದ್ದಾರೆ. ತಮಗೆ ಗೊತ್ತಿರುವ ಹಾಗೆ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಸಹಕಾರ ಹೀಗೆ ಬೇರೆ ಬೇರೆ ಸ್ತರಗಳಲ್ಲಿ ಸಾಧನೆಯನ್ನು ಮಾಡಿರುವಂಥವರು. ಸುಳ್ಯ ತಾಲೂಕು ಗೌಡ ಯುವ ಸೇವಾ ಸಂಘದ ಸ್ಥಾಪಕಾಧ್ಯಕ್ಷರು, ವೆಂಕಟರಮಣ ಸೊಸೈಟಿಯ ಸ್ಥಾಪಕಾಧ್ಯಕ್ಷರು, ಅದೇ ರೀತಿಯಲ್ಲಿ TAPSBSನ ಹಾಲಿ ಅಧ್ಯಕ್ಷರು, ಗುತ್ತಿಗಾರು ರಬ್ಬರ್ ಬೆಳೆಗಾರರ ಸಂಘದ ಹಾಲಿ ಅಧ್ಯಕ್ಷರು, ಕರ್ನಾಟಕ ಸರ್ಕಾರದಿಂದ ಸಹಕಾರಿ ರತ್ನ ಪ್ರಶಸ್ತಿಯನ್ನು ಕೂಡ ಪಡೆದವರು. ತಂದೆಯದ ಹಾದಿಯಲ್ಲಿ ಸಾಮಾಜಿಕ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವಂಥ ನಿತ್ಯಾನಂದ ಮುಂಡೋಡಿಯವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನೋರ್ವ ಪುತ್ರ ಭರತ್ ಮುಂಡೋಡಿಯವರು ನಮ್ಮ ಜೊತೆಗಿದ್ದಾರೆ. ನಮ್ಗೆ ಗೊತ್ತಿರುವ ಹಾಗೆ ಪ್ರಭಾವಿ ರಾಜಕಾರಣಿ, ಕಾಂಗ್ರೆಸ್ ನಾಯಕರು, ಪ್ರಸ್ತುತ ಪಂಚ ಗ್ಯಾರಂಟಿಯ ಅನುಷ್ಠಾನ ಸಮಿತಿಯ ಜಿಲ್ಲಾ ಅಧ್ಯಕ್ಷರು. 2 ಬಾರಿ ಅವರು ಜಿಲ್ಲಾ ಪಂಚಾಯತ್ನೊಮ್ಮೆ ಜಿಲ್ಲಾ ಪರಿಷತ್ ಇರುವಾಗ ಮತ್ತೊಮ್ಮೆ ಜಿಲ್ಲಾ ಪಂಚಾಯತ್ ಇರುವಾಗ ಈ ಭಾಗವನ್ನು ಪ್ರತಿನಿಧಿಸಿದವರು. ಜಿಲ್ಲಾ ಪಂಚಾಯತ್ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿದವರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬೇರೆ ಬೇರೆ ಹುದ್ದೆಗಳಲ್ಲಿ ಕೂಡ ಅವರು ಅವಕಾಶವನ್ನು ಪಡೆದಿರುವಂಥವರು. ಸಾಮಾಜಿಕವಾಗಿ ಸೇವೆಯಲ್ಲಿ ತೊಡಗಿಕೊಂಡವರು. ಭರತನ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಈಗಾಗಲೇ ಉಲ್ಲೇಖಿಸಿದ ಹಾಗೆ ನಾವು ಈ ಎಪಿಸೋಡ್ನಲ್ಲಿ ಮಾತುಕತೆ ನಡೆಸಲಿಕ್ಕಿರುವಂಥದ್ದು ಮುಂಡೋಡಿ ಬೆಳಿಯಪ್ಪ ಗೌಡರ ಅವರ ಬಗ್ಗೆ. ಮುತ್ಸದ್ದಿ ರಾಜಕಾರಣಿ, ಈಗಾಗಲೇ ಉಲ್ಲೇಖಿಸಿದ ಹಾಗೆ 1917ರಲ್ಲಿ ಮುಂಡೋಡಿ ಬೆಳಿಯಪ್ಪ ಗೌಡರ ಅವರ ಜನನ ಆಗುತ್ತೆ. 2013ನೇ ಇಸವಿಯಲ್ಲಿ, ಅಂದರೆ ಅವರ 98ನೇ ವಯಸ್ಸಿನಲ್ಲಿ ಅವರು ಇಹಲೋಕವನ್ನು ತ್ಯಜಿಸಿದವರು. ಕಂದ್ರಪ್ಪಾಡಿ ಶಾಲೆ ಆರಂಭದ ವರ್ಷ ಅವರು ಪ್ರಥಮ ವಿದ್ಯಾರ್ಥಿಯಾಗಿ ಆ ಶಾಲೆಗೆ ದಾಖಲಾಗುವಂಥದ್ದು. ಆ ಬಳಿಕ ಸುಳ್ಯಕ್ಕೆ, ಆ ಬಳಿಕ ಪಂಜದಲ್ಲಿ, ಆ ಬಳಿಕ ಗುತ್ತಿಕಾರಿನಲ್ಲಿ ಅವರು ಶಿಕ್ಷಣವನ್ನು ಪಡೆಯುತ್ತಾರೆ. ಆ ಬಳಿಕ ಬದಿಯಡ್ಕದ ಮಗ್ಗದ ಶಾಲೆಗೆ ಸೇರ್ತಾರೆ. ಆ ಬಳಿಕ ಟೈಲರಿಂಗ್ ವೃತ್ತಿಯನ್ನು ನಡೆಸ್ತಾರೆ. ಹೀಗೆ ತನ್ನ ಬದುಕಿನ ಬೇರೆ ಬೇರೆ ಮಗ್ಗುಲಗಳಲ್ಲಿ ಅವರು ಕೂಡ ಒಂದಷ್ಟು ಆ ಕ್ರಮವನ್ನು ಕೈಗೊಂಡು ಆ ಬಳಿಕ ಮೈಸೂರು ಇರ್ಬೋದು, ಸಿದ್ದಾಪುರ ಇರ್ಬೋದು, ಮಡಿಕೇರಿ, ಹೀಗೆ ಇಲ್ಲೂ ಕೂಡ ವೃತ್ತಿಯನ್ನು ನಡೆಸ್ತಾರೆ. ಆ ಬಳಿಕ ಗುತ್ತಿಗಾರಿಗೆ ಬಂದು ಅಲ್ಲಿ ಜವಳಿ ವ್ಯಾಪಾರವನ್ನು ಆರಂಭಿಸ್ತಾರೆ. ಆ ಬಳಿಕ ವ್ಯಾಪಾರಕ್ಕೆ ಇಳಿತಾರೆ, ಅಡಿಕೆ ವ್ಯಾಪಾರಕ್ಕೆ ಇಳಿತಾರೆ. ಹೀಗೆ ಒಂದು ಸಾಮಾಜಿಕ ಬದುಕಿನ ಜೊತೆಗೆ ಸಹಕಾರದ ಕ್ಷೇತ್ರಕ್ಕೂ ಕೂಡ ಆಗಿನ ಕಾಲದ ಮೊಳಹಳ್ಳಿ ಶಿವರಾಯರವರ ಒಡನಾಟದಿಂದ ಇರ್ಬೋದು, KV ಗೌಡರ ಒಡನಾಟದಿಂದ ಇರ್ಬೋದು, ಅವರು ಆ ಬಳಿಕ ಸಹಕಾರ ಕ್ಷೇತ್ರವನ್ನು ಕೂಡ ಅವರು ಪ್ರವೇಶ ಮಾಡ್ತಾರೆ. ಜೊತೆಗೆ ಗುತ್ತಿಗೆದಾರರ ಕೆಲಸವನ್ನು ಕೂಡ ಮಾಡ್ತಾರೆ. SKSMS ಇರ್ಬೋದು, TAPSMS ಇರ್ಬೋದು, ಇಂಥ ಅನೇಕ ಸಹಕಾರ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡ್ತಾರೆ. TAPSM ಮತ್ತು ಸುಳ್ಯ ಭೂ ಅಭಿವೃದ್ಧಿ ಬ್ಯಾಂಕಿನ ಸ್ಥಾಪನೆಗೆ ಕೂಡ ಅವರು ಸಹಕಾರವನ್ನು ನೀಡ್ತಾರೆ. ಅದರ ಜೊತೆಗೆ ಆ ಬಳಿಕ ರಾಜಕೀಯ ರಂಗವನ್ನು ಪ್ರವೇಶ ಮಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಳ್ತಾರೆ. ಅನೇಕ ನಾಯಕರ ಒಡನಾಟವನ್ನು ಪಡೆಯುತ್ತಾರೆ. ಪುತ್ತೂರು ತಾಲೂಕು ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗ್ತಾರೆ. ಸುಳ್ಯ ತಾಲೂಕು ಅಭಿವೃದ್ಧಿ ಮಂಡಳಿಯ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಅನೇಕ ಜನಪರವಾದಂತಹ
ಕೆಲಸಗಳನ್ನು, ಅಭಿವೃದ್ಧಿ ಕೆಲಸಗಳನ್ನು ಆ ಸಂದರ್ಭದಲ್ಲಿ ಮಾಡಿದ್ದು ಕೂಡ ಒಂದು ಇತಿಹಾಸ. ಪ್ರಿಯ ವೀಕ್ಷಕರೇ, ಈಗಾಗಲೇ ಉಲ್ಲೇಖಿಸಿದ ಹಾಗೆ ಮುಂಡೋಡಿ ಬೆಳ್ಯಪ್ಪ ಗೌಡರ ಒಂದು ಜೀವನ ಗಾಥೆ ಈ ರೀತಿ ಮುಂದುವರಿಯುತ್ತದೆ. ಖಂಡಿತವಾಗಿಯೂ ಮುಂದಿನ ತಲೆಮಾರು ನೆನಪಿಡಬೇಕಾದಂಥ ಕಾರ್ಯವನ್ನು, ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ. ಹಾಗಾಗಿ ಅವರ ಬಗ್ಗೆ ಈ ಒಂದು ಮರೆಯದ ಸಾಧಕರು ಎಪಿಸೋಡ್ನಲ್ಲಿ ನಾವು ಮಾತಾಡಲಿಕ್ಕಿದ್ದೇವೆ. ಆರಂಭದಲ್ಲಿ ನೇತ್ರ ಮೇಡಮ್, ಅವರ ಮುಂಡೋಡಿ ಬೆಳ್ಯಪ್ಪ ಗೌಡ್ರ ಅವರ ತಂದೆ ತಾಯಿ ಆ ಫ್ಯಾಮಿಲಿಯನ್ನು ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ಬೇಕು ಅಂತ. ನನ್ನ ತಂದೆ ಮುಂಡೋಡಿ ಬೆಳ್ಯಪ್ಪ ಗೌಡರು ದೇವಚಳ್ಳ ಗ್ರಾಮದ ಮುಂಡೋಡಿ ಲಿಂಗಪ್ಪ ಗೌಡ ಮತ್ತು ಬೊಮ್ಮಕ್ಕ ದಂಪತಿಗಳ 4 ಮಕ್ಕಳಲ್ಲಿ ಕಿರಿಯವರು. ಅವರಿಗೆ 2 ಅಣ್ಣಂದಿರು, ಒಬ್ಬ ಅಕ್ಕ. ಅಣ್ಣಂದಿರು ಮುಂಡೋಡಿ ಶಿವಣ್ಣಗೌಡ, ಮುಂಡೋಡಿ ಕೃಷ್ಣಪ್ಪ ಗೌಡ ಹಾಗೂ ಏಕೈಕ ಸಹೋದರಿ ಗೌರಮ್ಮನವರು ಹಾಡಿಕಲ್ಲು ಕುಂಬಪ್ಪ ಗೌಡರಿಗೆ ಅವರನ್ನು ವಿವಾಹ ಮಾಡಿಕೊಡಲಾಗಿತ್ತು. ಇದು ಅಪ್ಪನ ಸಂಸಾರ. ನಿತ್ಯಣ್ಣ, ಮೊದಲ ತಲೆಮಾರನ್ನು ಅವರು ಹೇಳಿದರು. ಆ ಬಳಿಕ ನೀವು ಪುತ್ರರು ಮತ್ತು ಪುತ್ರಿಯರು, ಇವರ ಪರಿಚಯವನ್ನು ತಾವು ಮಾಡಿಕೊಡಿ. ಮೊದಲಿಗೆ ನಾನು ಸುದ್ದಿ ಬಿಡುಗಡೆಯ ಮಾಲಕರಾದಂಥ ಡಾಕ್ಟರ್ ಶಿವಾನಂದರಿಗೆ, ಹಾಗೆ ಇದನ್ನು ನಡೆಸ್ತಿರತಕ್ಕಂಥ ದುರ್ಗಾ ಕುಮಾರ್ ನಾಯರಿಗೆ ಅಭಿನಂದನೆಯನ್ನು ಹೇಳ್ತಾ, ನಾವು ಇವತ್ತು ನನ್ನ ತಂದೆಯ ತಲೆಮಾರಿನ ಇದನ್ನು ನನ್ನ ಸಹೋದರಿ ಅವರು ಹೇಳಿದ್ದಾರೆ. ಹಾಗೆ ಇವತ್ತು ನನ್ನ ತಂದೆಗೆ 6 ಜನ ಮಕ್ಕಳು. 6ರಲ್ಲಿ ಮೊದಲಿಗಾಗಿ ನನ್ನ ಅಕ್ಕ ನೇತ್ರಾವತಿ ಪಡ್ಡಂಬೈಲ್ ಅವರನ್ನು ಪಡ್ಡಂಬೈಲಿಗೆ ವಿವಾಹ ಮಾಡಿಕೊಟ್ಟು, ಪಡ್ಡಂಬೈಲು ವೆಂಕಟರಮಣಗೌಡರ ವಿವಾಹ ಮಾಡಿಕೊಟ್ಟಿದೆ. ತದನಂತರ 2ನೇ ಅಕ್ಕ ಲೀಲಾವತಿ ಊರುಬೈಲ್ ಅವರನ್ನು ಊರುಬೈಲ್ ಜಯಪ್ರಕಾಶ್ ಅವರಿಗೆ ಮದುವೆ ಮಾಡಿಕೊಟ್ಟಾಗಿದೆ. ಅವರಿಗೆ 2 ಗಂಡು 1 ಹೆಣ್ಣು. ಹಾಗೆ ದೊಡ್ಡ ಅಕ್ಕನಿಗೆ 1 ಗಂಡು 1 ಹೆಣ್ಣು ಮಕ್ಕಳು. ಹಾಗೆ ನನ್ನ ಆಮೇಲೆ 3ನೇದಾಗಿ ಅಣ್ಣ ಡಾಕ್ಟರ್ ಜಯರಾಮ್, ಅವರು MBBS ಮಾಡಿ MS ಮಾಡಿ ಇದರ ಡಾಕ್ಟ್ರಾಗಿ ಕೆಲಸವನ್ನು ಮಾಡ್ತಾಯಿದ್ರು. ಅವರ ಪತ್ನಿ ಉಷಾ ಜಯರಾಮ್ ಅವರು ಬ್ಯಾಂಗ್ಳೂರಿನಲ್ಲಿ ನೆಲೆಸಿದ್ದಾರೆ. ಅವರ ಮಕ್ಕಳು 2 ಸ್ಕಂದ ಮತ್ತು ಕೃತಿಕಾ. ಅವರು ಕೂಡ ಕೃತಿಕಾ ಡಾಕ್ಟ್ರು, ಹಾಗೆ ಸ್ಕಂದ ಇಂಜಿನಿಯರ್ ಆಗಿ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. 4ನೇಯವನಾಗಿ ನಾನು ನನ್ನ ನಿತ್ಯಾನಂದ ಮುಂಡೋಡಿ, ನನ್ನ ಧರ್ಮಪತ್ನಿ ಪ್ರಸನ್ನ MN ಮುಂಡೋಡಿ. ಈಗ ಅವರು ಊರುಬೈಲು ಪುಟ್ಟಪ್ಪ ಮತ್ತು ಪದ್ಮಾವತಿಯವರ ಮಗಳು. ನನಗೆ 2 ಮಕ್ಕಳು. ಒಬ್ಬಳು ನಿಷ್ಕಲ, ಅವಳನ್ನು ಕೂಡ ಮದುವೆಯನ್ನು ಮಾಡಿಕೊಟ್ಟೆ ಆಗಿದೆ. ಅವರು ಕೊಪ್ಪಕ್ಕೆ ಶೃಂಗೇರಿಗೆ ಮಾಡಿಕೊಟ್ಟಿದ್ದೇವೆ. ಒಂದು ಸೈಂಟಿಸ್ಟ್ ಇದರಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಹಾಗೆ 2ನೇ ಮಗ MTech ಮಾಡಿ ಅವನದೇ ಆದ ಬಿಸ್ನೆಸ್ಸನ್ನು ಮಾಡ್ತಾಯಿದ್ದಾನೆ. ಅವನು ಪಾನತ್ತಿಲದಿಂದ ರಜನಿ ಅಂತ ಹೇಳುವಂಥ ಮದುವೆಯಾಗಿ ಮನೆ ಸಂಸಾರ ಮಾಡಿಕೊಂಡಿದ್ದಾರೆ. 5ನೇವನಾಗಿ ಭರತ್ ಮುಂಡೋಡಿ. ಅವರು ರಾಜಕೀಯ ಎಲ್ಲ ನಡೀತಾ ಇದೆ, ಆಗ್ತಾಯಿದೆ, ಅದನ್ನೆಲ್ಲ ನೀವೆಲ್ಲ ಹೇಳಿದ್ದೀರಿ. ಈಗ ಅವರ ಪತ್ನಿ ಅನಿತಾ ಭರತ್ ಅವರು ನಮ್ಮ ಮಡಪ್ಪಾಡಿ ಕುಟುಂಬದಿಂದ ಮದುವೆಯಾಗಿದ್ದಾರೆ. ಕೊನೆಯದಾಗಿ ಮಂಜುಳಾ, ಅವಳು ಗೋಪಿನಾಥ್ ಅಂತ BA ಗೌಡ್ರ ಮಗ ಗೋಪಿನಾಥ್ರನ್ನು ಮದುವೆಯಾಗಿ ಅವರು ಬ್ಯಾಂಗ್ಳೂರಿನಲ್ಲಿ ಸೆಟ್ಲಾಗಿದ್ದಾರೆ. ಇದು ಮುಂಡೋಡಿ ಬೆಳ್ಯಪ್ಪ ಗೌಡ ಅವರ ಪುತ್ರರು ಮತ್ತು ಪುತ್ರಿಯರ ಬಗ್ಗೆ ನಿತ್ಯಣ್ಣ ಮಾತನಾಡಿದ್ದಾರೆ. ನಂತರದ ಜನರೇಷನ್ ಬಗ್ಗೆ ಭರತಣ್ಣ ಪ್ಲೀಸ್. ಈಗಾಗಲೇ ಅವರ ಸಹೋದರರು ಸಹೋದರಿಯರ ಬಗ್ಗೆ ಅಕ್ಕ ಹೇಳಿದರು, ಮತ್ತು ತಂದೆಯವರ ಮಕ್ಕಳ ಬಗ್ಗೆ, ಸಂಬಂಧದ ಬಗ್ಗೆ ನಿತ್ಯಣ್ಣ ಹೇಳಿದ. ಬಹುಶಃ ನಂತರ ಮಕ್ಕಳ ಬಗ್ಗೆ ನನಗೆ ಅವಕಾಶವನ್ನು ಕೊಟ್ಟಿದ್ದೀರಿ. ಒಂದು ಪ್ರಾರಂಭದಲ್ಲಿ ಹೇಳೋದಿದ್ದರೆ, ತಂದೆಯವರು ಅವರ ಜೀವನದಲ್ಲಿ ಭಾಳ ಸಂಸಾರದಲ್ಲಿ ಸುಖವನ್ನು ಪಡೆದವರು. ವಿಶೇಷತೆ ಅಂದರೆ ಅವರ 3 ಜನ ಗಂಡು ಮಕ್ಕಳಿಗೆ ಪ್ರಥಮವಾಗಿ ಹೆಣ್ಣು ಮಗು ಹುಟ್ಟಿರೋದು, ನಂತರ ಗಂಡು ಮಕ್ಕಳು. ಅದೇ ಅವರ ಹೆಣ್ಣು ಮಕ್ಕಳಿಗೆ ಪ್ರಥಮವಾಗಿ ಗಂಡು ಮಗು,
ಆಮೇಲೆ ಹೆಣ್ಣು ಮಗು. ಇದು ಎಲ್ರಿಗೂ ಸರಿ ಸಮಾನವಾಗಿ, ಎಲ್ಲೂ ಕೂಡ ಮಕ್ಕಳ ಬಗ್ಗೆ ವ್ಯತ್ಯಾಸಗಳನ್ನು ಅವರು ಕಾಣಲಿಲ್ಲ. ಬಹುಶಃ ನನ್ನ ದೊಡ್ಡಕ್ಕನಿಗೆ ಅವರಿಗೆ ಪಡ್ಡಂಬೈಲ್ ಭಾವ ವೆಂಕಟರಮಣಗೌಡರು, ಅವರಿಗೆ ಅವಿನ್ ಮತ್ತು ಸುವಿನ್. ಅವಿನ್ ಪ್ರಥಮವಾಗಿ ಹುಟ್ಟಿದ, ನಂತರ ಸುವಿನ. ಅವಿನ್ನಿಗೆ ಭಾಗೀರಥಿ ಅಂತ ಹೇಳಿ ಸೋಮವಾರಪೇಟೆಯಿಂದ ಮದುವೆ ಆಗಿರೋದು. ಮಗಳನ್ನು ಕೂಡ ಸೋಮವಾರಪೇಟೆಗೆ ಕೃಪಾಲ್, ಐಗೂರು ಕೃಪಾಲ್ ಅವರಿಗೆ ಮದುವೆ ಮಾಡಿ ಕೊಟ್ಟಿರತಕ್ಕಂಥದ್ದು. ಅವರಿಗೂ ಒಬ್ಬಳು ಮಗಳಿದ್ದಾಳೆ, ಅವಳು ಡಾಕ್ಟ್ರು ಇಮಾನಿ ಅವಳ ಹೆಸರು. ಅವಳಿಗೂ ಮದುವೆ ಆಗಿದೆ. ಮದುವೆಯಾಗಿ ಡಾಕ್ಟ್ರು ಗಯಾ ಕುಶಾಲ್ ಅವರು ಕೂಡ ಆರ್ಥೋಮೆಡಿಕ್ ಸರ್ಜನ್ನು. ಅವರಿಬ್ಬರು ಡಾಕ್ಟ್ರುಗಳು ಭಾಳ ಸುಖವಾದಂಥ ಸಂಸಾರದಲ್ಲಿ ಇದ್ದಾರೆ. ಇದು ಅವಿನ್ ಪಡ್ಡಂಬೈಲ್ ಅವರಿಗೆ 2 ಹೆಣ್ಣು ಮಕ್ಕಳು, ಯಶಿಕಾ ಮತ್ತು ಇಂಚರ. ಯಶಿಕಾ ಅವಳಿಗೆ ಈಗಾಗಲೇ ಮದುವೆಯಾಗಿದೆ, ಸಾಗರ್ ಅವಳ ಅವಿನ ಅಳಿಯ. ಅವಳಿಗೆ ಈಗ ಒಂದು ಹೆಣ್ಣು ಮಗು ಹುಟ್ಟಿದೆ, 4-5 ತಿಂಗಳ ಮಗು. ಇಂಚರ ವಿದೇಶದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾಳೆ. ಅದೇ ರೀತಿ 2ನೇ ಅಕ್ಕ ಅವರು ಊರುಬೈಲಿಗೆ ಮದುವೆ ಆಗಿರ್ತಕ್ಕಂಥದ್ದು ದಿವಂಗತ ಜಯಪ್ರಕಾಶ್ ಅವರಿಗೆ. ಅವರ ಪ್ರಥಮ ಮಗ ಉಜ್ವಲ್, ಅವನು ಇಲ್ಲಿ KVGಯಲ್ಲಿ ಪ್ರೊಫೆಸರ್ ಆಗಿದ್ದ ಮತ್ತು KVG ಕಾಲೇಜಿನ ಉಸ್ತುವಾರಿ ಮ್ಯಾನೇಜ್ಮೆಂಟು ಉಸ್ತುವಾರಿ CEO ಆಗಿ ಕೂಡ ಕೆಲಸ ಮಾಡಿದ್ದ. ಈಗ ಪ್ರಸಕ್ತ ಬೆಳಗಾವಿನಲ್ಲಿ ಯೂನಿವರ್ಸಿಟಿಯಲ್ಲಿ ಇವ್ಯಾಲ್ಯೂಯೇಷನ್ ರಿಜಿಸ್ಟ್ರಾರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಅವನ ಪತ್ನಿ ಮಡಿಕೇರಿಯವರು, ಸ್ಮಿತಾ ಉಜ್ವಲ್. ಅವರಿಗೆ ಒಬ್ಬ ಪುತ್ರ ಇದ್ದಾನೆ, ಉತ್ಸವ್. ಅವನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ. ನಂತರ 2ನೇವನು ಉತ್ಪಲ್. ಅವನು ಒಂದು ದೊಡ್ಡ ಕಂಪನಿಯಲ್ಲಿ ಉದ್ಯೋಗದಲ್ಲಿದ್ದಾನೆ. ಅವನು ಕೂಡ ಮದುವೆ ಆಗಿರುವಂಥದ್ದು ಚಿಕ್ಕಮಗಳೂರು ಭಾಗದಿಂದ. ಕಾವ್ಯ ಅಂತ ಅವಳ ಹೆಸರು. ಅವಳಿಗೆ 2 ಹೆಣ್ಣು ಮಕ್ಕಳು ಇದ್ದಾರೆ, ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಕೊನೆಯವಳು ಉತ್ಕಲ. ಅವಳನ್ನು ನಾವೆಲ್ಲ ಮಾಲಾ ಅಂತ ಕರೆಯೋದು, ಹಾಗಾಗಿ ಕೆಲವು ಸಲ ಪೆಟ್ ನೇಮಲ್ಲಿ ಕರೆದಾಗ ಹೆಸರು ಮರೆತು ಹೋಗುತ್ತೆ. ಅವಳು ಮದುವೆಯಾಗಿ ಅಮೇರಿಕದಲ್ಲಿ ವಾಸವಿದ್ದಾಳೆ. ಅವಳ ಗಂಡ ಡಿಂಪಲ್ ಅವನು ಕೂಡ ಅಮೇರಿಕದಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಮತ್ತು 3ನೇ ನನ್ನ ಅಣ್ಣ ಡಾಕ್ಟ್ರು ಜಯರಾಮನ ಮಕ್ಕಳ ಬಗ್ಗೆ ನಿತ್ಯಣ್ಣ ಹೇಳಿದ ಅಂತ ಕಾಣುತ್ತೆ. ಬಟ್ ಅವನಿಗೂ ಒಂದು ಫಸ್ಟು ಹೆಣ್ಮಗಳು ಕೃತಿಕಾ, ಅವಳು ಡೆಂಟಲ್ ಡಾಕ್ಟ್ರು. ಅವಳು ಇನ್ನು ಮದುವೆ ಆಗಿರುವಂಥದ್ದು ಡೆಂಟಲ್ ಡಾಕ್ಟ್ರನ್ನು ಗೌರವ್ ಅಂಥೇಳಿ. ಆಮೇಲೆ ಅವರಿಗೆ ಒಂದು ಹೆಣ್ಣುಮಗು ಇದೆ. ನಂತರ ಸ್ಕಂದ, 2ನೇವನು ಸ್ಕಂದ. ಅವನು ಮದುವೆ ಆಗಿರೋದು ನಮ್ಮ ಸುಳ್ಯ ಭಾಗದಿಂದಲೇ, ಸೂರಯ್ಯಗೌಡರ ಮಗಳು. ಅವರಿಗೆ ಒಂದು ಗಂಡು ಮಗ ಇದೆ, ಈಗ ಒಂದು ಹೆಣ್ಣು ಮಗು ಆಗಿದೆ. ಸೊ ಅದರ ನಂತರ ನಿತ್ಯಣ್ಣನ ಮಕ್ಕಳ ಬಗ್ಗೆ ಅವನೇ ಹೇಳ್ದ, ಮತ್ತೆ ಪುನರಪಿ ಹೇಳಬೇಕಾಗಿಲ್ಲ ಅಂತ ಕಾಣುತ್ತೆ. ನಿಷ್ಕಲಾ ಮತ್ತು ನಿಶ್ಚಿತ್ ಇಬ್ಬರು ಮಕ್ಕಳು, ಇಬ್ಬರಿಗೂ ಮದುವೆ ಆಗಿದೆ, ಮಕ್ಕಳಿದ್ದಾರೆ. ಮಗಳಿಗೆ ಮಗಳು ಇದ್ದಾಳೆ. ಆಮೇಲೆ ನೆಕ್ಸ್ಟ್ ನನಗೆ 2 ಮಕ್ಕಳು. ಮೊದಲನೇವಳು ಲಿಖಿತಾ, ಅವಳು ಮದುವೆಯಾಗಿ ಆಸ್ಟ್ರೇಲಿಯಾದಲ್ಲಿದ್ದಾಳೆ. ದೀಪಕ್ ಅಂಥೇಳಿ ಕೂಜುಗೋಡು ಕಟ್ಟೆಮನೆಯ ದೀಪಕ್ ಅವರಿಗೆ ಮದುವೆ ಆಗಿರುವಂಥದ್ದು. 2ನೇದ್ದು ನನ್ನ ಮಗ ಹರ್ಷಿತ್ತು. ಅವನು ಪಕ್ಕದ 4 ಗ್ರಾಮದಿಂದ ಮದುವೆ ಆಗಿರುವಂಥದ್ದು. ಅವಳು ಇಂಜಿನಿಯರು, ಪ್ರಶ್ನೇತಾ ಅಂತ ಅವಳ ಹೆಸರು.
ನನ್ನ ಮಗಳಿಗೆ 2 ಗಂಡು ಮಕ್ಕಳಿದ್ದಾರೆ. ಅವರು ಆಸ್ಟ್ರೇಲಿಯಾದಲ್ಲೇ ಇದ್ದಾರೆ, ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಮಗನಿಗೆ ಒಂದು ಹೆಣ್ಣು ಮಗು ಇದೆ, ಈಗ 9 ತಿಂಗಳ ಹೆಣ್ಣು ಮಗು. ನಂತರ ಕೊನೆಯವಳು ನನ್ನ ತಂಗಿ ಮಂಜುಳಾ. ಅವಳು ಗೋಪಿನಾಥ್ ಅವರಿಗೆ ಮದುವೆ ಆಗಿರತಕ್ಕಂಥದ್ದು. ಅವರಿಗೆ 2 ಮಕ್ಕಳು. ಮೊದಲನೇವನು ಗಂಡು ಮಗು ಅನ್ವಿತ್, ಎರಡನೇ ಅವಳು ಯಾಗ್ಮೈ. ಅವರಿಬ್ಬರೂ ಕೂಡ ಮದುವೆಯಾಗಿ ಈಗ ಒಬ್ಬಳು ಹೊರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರಿಬ್ಬರು ಸಹ. ಸುವಿನ ಹೇಳದೆ ಅಂತ ಕಾಣುತ್ತೆ, ಸುವಿನ ಮಗುವಿನ ಬಗ್ಗೆ. ಓಕೆ, ಇದು ಮುಂಡೋಡಿ ಬಿಳಿಯಪ್ಪ ಗೌಡರು ಮತ್ತು ಅವರ ಫ್ಯಾಮಿಲಿಯ ಬಗ್ಗೆ, ಅವರ ಮುಂದುವರಿಯುತ್ತಿರುವ ತಲೆಮಾರಿನ ಬಗ್ಗೆ ತುಂಬ ವಿಸ್ತಾರವಾಗಿ ಅವರ ಪುತ್ರರು ಮತ್ತು ಪುತ್ರಿ ಹೇಳಿದ್ದಾರೆ. ಮೇಡಮ್, ಬಹುಶಃ ತಾವು ತಿಳ್ಕೊಂಡ ಹಾಗೆ ತಂದೆಯವರ ಬಾಲ್ಯದ ದಿನಗಳು ಹೇಗಿತ್ತು ಅಂತ? ಸಾಧಾರಣ ನನಗೆ ಬುದ್ಧಿ ಬಂದಾಗಿನಿಂದ ಹೇಳುವುದಾದರೆ, ನಾನು 1ನೇ ಕ್ಲಾಸಿಗೆ ಗುತ್ತಿಗಾರ ಶಾಲೆಗೆ ಸೇರುವಾಗ ಆಗಲೇ ನಮ್ಮ ಅಪ್ಪ ಊರಿನ ಗಣ್ಯ ವ್ಯಕ್ತಿಯಾಗಿದ್ದರು. ಅವರು ಗುತ್ತಿಗಾರನ ಶಾಲೆಗೆ ಹೋಗುವಾಗ ಗುತ್ತಿಗಾರನ ಜನತೆ ಅವರಿಗೆ ಗೌರವದಿಂದ ವಂದಿಸಿದ್ದನ್ನು ನಾನು ಆಗ ಕಂಡಿದ್ದೇನೆ. ಆಮೇಲೆ ಅಪ್ಪನ ಬಗ್ಗೆ ನಾವು ತಿಳಿತಾ ಹೋದ ಹಾಗೆ ಅವರು ಜೀವನದಲ್ಲಿ ತುಂಬ ಮಟ್ಟದಿಂದ ಮೇಲ್ಮಟ್ಟಕ್ಕೆ ಏರಿದವರು. ತಳಮಟ್ಟ ಅಂದರೆ ಸಂಪೂರ್ಣವಾದ ಅಲ್ಲ, ಮುಂಡೋಡಿ ಮನೆತನದಲ್ಲಿ ಹುಟ್ಟಿದ್ರೂ ತಕ್ಕ ಮಟ್ಟಿಗೆ ಭೂಮಿ ಇತ್ತು. ಅವರು ನೀವು ಆಗಲೇ ಹೇಳಿದ ಹಾಗೆ ಎಲ್ಲ ಕ್ಷೇತ್ರಗಳಲ್ಲಿ ತನ್ನ ಕೈಯಾಡಿಸಿ ಮೇಲಕ್ಕೆ ಬಂದವರು. ಪ್ರಥಮವಾಗಿ ಅವರ ವಿದ್ಯಾಭ್ಯಾಸವನ್ನು ನೀವು ಹೇಳಿದ್ದೀರಾ, 6ನೇ ತರಗತಿಯವರೆಗೆ ಓದಿದ್ದು. ಅವರು ಓದಿದ್ದು 6ನೇ ತರಗತಿ ಆದರೂ ಕೂಡ ಅವರ ಜೀವನದಲ್ಲಿ ಕಲಿತ ಪಾಠ ವಿದ್ಯಾವಂತರಾದ ನಮ್ಮನ್ನು ಮೀರಿಸಿದ್ದು ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಸಂತೋಷ ಪಡ್ತಾ ಇದ್ದೇನೆ. ಎಲ್ಲ ಅವರ ವಿಷಯವನ್ನು ಹೆಚ್ಚು ನೀವೇ ಹೇಳಿದ್ದೀರಿ. ಚಿಕ್ಕಂದಿನಲ್ಲಿ ಅವರು ಅದೇ ದರ್ಜಿ ವ್ಯಾಪಾರ ಮಾಡ್ತಿದ್ದದ್ದು, ಬಟ್ಟೆ ವ್ಯಾಪಾರ ಮಾಡ್ತಿದ್ದದ್ದು, ಡಿಪೋ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದು, ಆಮೇಲೆ ಬೇರೆ ಬೇರೆ ಕಡೆಗಳಿಗೆ ಹೋಗಿ ತನ್ನ ಬಟ್ಟೆ ವ್ಯಾಪಾರವನ್ನು ಮುಂದುವರಿಸಿದ್ದು, ಇದೆಲ್ಲ ಅವರ ಬಾಯಿಯಿಂದ ನಾವು ಕೇಳಿದ ಮಾತುಗಳು. ಓಕೆ ಮೇಡಮ್, ಬಹುಶಃ ಎಲ್ಲರ ಹಾಗೆ ಅಂದಿನ ಕಾಲದಲ್ಲಿ ನಿತ್ಯಣ್ಣ ಬಹುಶಃ ಕಷ್ಟದ ಬಾಲ್ಯ ಅವರದ್ದು ಕೂಡ ಆಗಿತ್ತು ಅಂತ. ಆ ಬಳಿಕ ಯಾವುದೋ ಒಂದು ಹಂತದಲ್ಲಿ ಏನು ಗುತ್ತಿಗಾರಿಗೆ ಬಂದು ನೆಲೆ ನಿಲ್ತಾರೆ, ಅವರು ಜವಳಿ ಉದ್ಯಮವನ್ನು ಮಾಡ್ತಾರೆ. ಬಹುಶಃ ಆ ಸಂದರ್ಭವನ್ನು ಅವರು ಯಾವ ರೀತಿ ಹೇಳಿಕೊಳ್ತಾ ಇದ್ರು? ಅವರ ಜೀವನದಲ್ಲಿ ಎಲ್ಲ ಹೋರಾಟವನ್ನು ಮಾಡಿಕೊಂಡೇ ಬಂದಿದ್ದಾರೆ. ಅಂದರೆ ಎಲ್ಲದಕ್ಕೂ ಧೈರ್ಯದಿಂದ ಅವರು ಯಾವುದೇ ತಗೊಂಡ್ರೂ ಕೂಡ ಅದನ್ನು ಸಾಧಿಸತಕ್ಕಂಥ ಛಲ ಇತ್ತು ಅವರಿಗೆ. ಅಂಥ ಒಂದು ವಿಚಾರದಲ್ಲಿ ಅವರು, ನಾವು ಚಿಕ್ಕಂದಿದ್ದಾಗ ನಾವು ಮನೆ ಎದ್ದು ಬಂದಾಗ ಮನೆ ಎದುರು ಮತ್ತು 25 ಜನ ಕೂತ್ಕೊಂಡಿರ್ತಿದ್ರು. ನಾವು ಅದನ್ನೇ ನೋಡ್ತಾ ಇದ್ದೆವು. ಅಂದರೆ ಪಂಚಾಯತಿಗೆ ಮಾಡಲಿಕ್ಕಾಗಿ ಅವರನ್ನು ಕಾಯ್ತಿರತಕ್ಕಂಥದ್ದು. ಆಗ ಅವರು ಮನೆಗೆ ಆಗಿನ ಕಾಲದಲ್ಲಿ ವೆಹಿಕಲ್ಗಳು ಇಲ್ಲದಿದ್ರೂ ಕೂಡ ಕೆಲವು ಕಡೆ ಹೋಗಿ ಅಲ್ಲಿ 1 ವಾರ ಎಲ್ಲ ನಿಂತು ಪಂಚಾಯತಿಗೆ ಮಾಡಿದ್ದನ್ನು ಮುಗಿಸಿದ್ದಾನೆ ಅಂತ ಹೇಳೋದನ್ನು ಕೂಡ ಅವರು ಹೇಳ್ತಾ ಇದ್ರು. ಮತ್ತು ತದನಂತರ ನಾವು ಕೂಡ ಕೆಲವುದನ್ನು ನೋಡಿದೆ. ಅಂತ ಏನು ಸಮಸ್ಯೆಗಳಿದೆ ಆ ಊರಿನಲ್ಲಿ, ಆ ಊರಿನ ಸಮಸ್ಯೆಯನ್ನು ನಿವಾರಣೆ ಮಾಡತಕ್ಕಂಥ ವ್ಯಕ್ತಿ ಅವರಾಗಿದ್ದರು. ಕೇವಲ ಇದು ಮಾತ್ರ ಅಲ್ಲ, ರಾಜಕೀಯವಾಗಿ ಕೂಡ ಮುಂದುವರೆದಿದ್ದು. ಎಲ್ಲ ತಾಲೂಕು ಬೋರ್ಡ್ ಪ್ರೆಸಿಡೆಂಟ್ ಆಗಿರ್ಬೋದು, ಅಲ್ಲ SKSMS ಡೈರೆಕ್ಟರ್ ಆಗಿರ್ಬೋದು, ಪುತ್ತೂರು ತಾಲೂಕು ಬೋರ್ಡ್ ಮೆಂಬರ್ ಆಗಿ, ಹೀಗೆ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ನನಗೆ ನೆನಪಾಗ್ತಾ ಇದೆ, ಅವರು ಮಾವಿನಕಟ್ಟೆ ಟು ಕೊಲ್ಲಮುಗ್ರ ರಸ್ತೆ ಆಗ ಯಾವುದು ಇದ್ದಿಲ್ಲ, ಅದನ್ನು ಅವರೇ ಹೋಗಿ ಮಾಡತಕ್ಕಂಥದ್ದು. ಅದನ್ನು ಅವರು ಯಾವಾಗಲೂ ಮತ್ತೊಂದು ನಾನು ಹೇಳ್ತಾ ಇದ್ದೆ, ಯಾವಾಗ ನೆನಪಾಗ್ತದೆ, ಅಲ್ಲಿ ಮೆಟ್ಟಿನಡ್ಕ ಅಂತ ಗುತ್ತಿಗೆಯಿಂದ ಬರತಕ್ಕಂಥ ಮೆಟ್ಟಿನಡ್ಕ ಬ್ರಿಡ್ಜಿಗೆ ಯಾವಾಗ ಮಂಗಳೂರಿಗೆ ಹೋದ್ರೂ ಕೂಡ ಅವರು ಅದನ್ನು ಮಾತಾಡಿ ಬರೋದು. ಆ ಕಡೆಗೆ ಅವರು ಕೊನೆಗೆ ಅಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಹೇಳಿದ್ರಂತೆ, ನಾನು ಮುಂಡೋಡಿ ಬೆಳ್ಳೆಪ್ಪ ಗೌಡ್ರ ಅದಕ್ಕೆ ಈ ಸತಿ ಬ್ರಿಡ್ಜ್ ನಾವು ಕೊಡ್ತೇವೆ ಅಂತ ಹೇಳತಕ್ಕಂಥದ್ದು. ಹಾಗೆ ಆ ಸಂಪರ್ಕ ರಸ್ತೆಗಳನ್ನು ಕೂಡ ಎಲ್ಲೆಲ್ಲಿ ಬೇಕೋ ಅದನ್ನು ಮಾಡತಕ್ಕಂಥ ಆಗಿನ ರಾಜಕೀಯ ಮುಖಂಡರೊಟ್ಟಿಗೆ ಜೊತೆ ಸೇರಿಕೊಂಡು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದನ್ನು ನಾವು ನೆನಪಿಸ್ತೇವೆ. ಎಸ್ ಭರತಣ್ಣ, ತಾವು ಬಾಲ್ಯದಲ್ಲಿ ಕಂಡ ತಂದೆಯವರ ವ್ಯಕ್ತಿತ್ವ ಆ ಕಾಲದಲ್ಲಿ ಹೇಗಿತ್ತು ಅಂತ? ನಾವು ತಂದೆಯವರನ್ನು ಕಾಣುವ ಕಾಲದಲ್ಲಿ ಅತ್ಯಂತ ಗಂಭೀರವಾದಂಥ ವ್ಯಕ್ತಿತ್ವ ಅವ್ರದ್ದು. ಅವರು ಆಗ ತಲೆಯಲ್ಲಿ ಒಂದು ಬಿಳಿ ಟೋಪಿ ಇಟ್ಟು, ಒಂದು ಬಿಳಿ ಜುಬ್ಬ ಹಾಕಿ, ಪಂಚೆ ಉಟ್ಟು ಮನೆಯಿಂದ ಹೊರಟ್ರಂದರೆ
ಅದು ಅಷ್ಟು ಗಂಭೀರವಾದಂಥ ಒಂದು ವ್ಯಕ್ತಿತ್ವ ಅವ್ರದ್ದು. ಅದೇ ರೀತಿ ಅವ್ರು ಬಂದಾಗ ಮನೆಗೆ ಬಂದರೆ ಅವ್ರು ಬಂದು ಮನೆಯೊಳಗೆ ಪ್ರವೇಶ ಮಾಡಿದ ಮೇಲೆ ಅಲ್ಲಿ ಅಬ್ಸಲ್ಯೂಟ್ ಸೈಲೆನ್ಸ್, ಅಂದರೆ ಅಷ್ಟು ಗಪ್ಚುಪ್, ಅಂದರೆ ಅವ್ರ ಮೇಲೆ ಅಷ್ಟು ಮಕ್ಕಳು ನಮಗೆ ಅಷ್ಟು ಭಯ, ಭಾಳ ಶಿಸ್ತಿನಿಂದ ಮತ್ತು ಯಾವತ್ತೂ ಕೂಡ ಒಂದು ರೀತಿ ನಮ್ಮ ಜೀವನಕ್ಕೆ ದೊಡ್ಡ ಮಾರ್ಗದರ್ಶನ ಅಂದರೆ ಅವರೇ. ಆ ಗೌರವ ಭಯ ಬಹುಶಃ ಕೊನೆಯವರೆಗೂ ಇತ್ತು ನಮಗೆ. ಈಗಲೂ ಕೂಡ ಬಹುಶಃ ಇವತ್ತು ನಾನು ಆದಿ ಮನೆಯಲ್ಲಿ ಕೂತ್ಕೊಂಡು ಅವ್ರ ಫೋಟೋ ನೋಡಿದಾಗ ಆ ಥರದ ಆಗಿನ ಕಾಲದ ಭಯ ಈಗಲೂ ಸ್ವಲ್ಪ ಆವರಿಸ್ತದೆ. ಅಂದರೆ ಅಷ್ಟು ಶಿಸ್ತುಬದ್ಧವಾಗಿ ಮಕ್ಕಳನ್ನು, ಸಂಸಾರವನ್ನು, ಜನರನ್ನು ನೋಡ್ಕೊಂಡು ಬಂದವರು. ಬಹುಶಃ ಇವತ್ತು ನಾನು ರಾಜಕೀಯ ಮತ್ತು ಸಾಮಾಜಿಕ ಜೀವನದಲ್ಲಿ ಇದ್ರೂ ಕೂಡ ಈ ನ್ಯಾಯ ಪಂಚಾಯತಿಗೆ ಅನ್ನೋದು ಅವರಿಂದ ಬಳವಳಿಯಾಗಿ ಬಂದಿರತಕ್ಕಂಥದ್ದು. ಸಾಧಾರಣವಾಗಿ ನಮ್ಮ ಆ ಭಾಗದ ಎಲ್ಲ ಭೂ ವಿವಾದಗಳಿರ್ಬೋದು ಅಥವಾ ಇನ್ನಿತರ ವಿವಾದಗಳಿದ್ದರೂ ಕೂಡ ಅದರಲ್ಲಿ ತಂದೆ ಅವರ ಪಂಚಾಯತಿಗೆ ಪಾಲುದಾರಿಕೆ ಇದೆ. ತದನಂತರ ನಾನು ಕೂಡ ಅದನ್ನೇ ಬಳವಳಿಯಾಗಿ ಪಡ್ಕೊಂಡು ಸಾಮಾಜಿಕ ಜೀವನದಲ್ಲಿ ಪಾಲು ಪಂಚಾಯತಿಗಳಿಗೆ ಹೋಗ್ತಾ ಇದ್ದೆ. ಹೋಗುವಾಗ ಎಲ್ಲ ಮನೆಗಳಲ್ಲೂ ಕೂಡ ಅವ್ರು ಹೇಳೋದು, ನಿಮ್ಮ ತಂದೆಯವ್ರ ಕಾಲದಲ್ಲಿ ನಮಗೆ ಅನುಕೂಲ ಆಯಿತು. ಹಿರಿಯರು ಹೇಳುವಂಥ ಮಾತು, ಈಗಿನ ಯುವಕರಿಗೆ ಅದು ಗೊತ್ತಿಲ್ಲ. ಆದರೆ ಹಿರಿಯರು ಹೇಳ್ತಾ ಇದ್ದರು, ನಿಮ್ಮ ತಂದೆಯಿಂದಾಗಿ ನಾವು ಈ ಪರಿಸ್ಥಿತಿಗೆ ಬಂದಿದ್ದೇವೆ, ಅವ್ರ ಸಹಾಯ, ಅವರ ಆವತ್ತು ಮಾಡಿದ ನ್ಯಾಯ ತೀರ್ಮಾನಗಳು ಅಂತ. ಮತ್ತು ರಾಜಕೀಯದಲ್ಲೂ ಅಷ್ಟೇ, ಯಾವಾಗ ಇದ್ದರೂ ಕೂಡ ಅವರು ಪದೇ ಪದೇ ನನಗೆ ಹೇಳ್ತಾ ಇದ್ದರು. ಮನೆಯಲ್ಲಿ ಇರುವಾಗ ಅವರು ರಾಜಕೀಯದಿಂದ ನಿವೃತ್ತಿಯಾಗಿ ನಾವು ರಾಜಕೀಯಕ್ಕೆ ಪ್ರವೇಶ ಮಾಡಿದಾಗ ನಮಗೆ ಯಾವಾಗಲೂ ಹೇಳೋರು ಅವರು, ನಿಮಗೆ ಬೇಕಷ್ಟು ಜೀವನಕ್ಕೆ ಸಾಕಷ್ಟು ಮಾಡಿಟ್ಟಿದ್ದೇವೆ, ಯಾವುದೇ ಕಾಲಕ್ಕೆ ಇನ್ನು ಇತರರ ಹಣಕ್ಕೆ ಬಯಸುವಂಥದ್ದನ್ನು ಮಾಡಬೇಡಿ. ಬಹುಶಃ ಅವರ ಆ ಮಾತು ಇವತ್ತು ಇಡೀ ನಮ್ಮ ಕುಟುಂಬದಲ್ಲಿ ನಾವೆಲ್ಲರೂ ಕೂಡ, ಅದು ನಿತ್ಯಣ್ಣ ಇರ್ಬೋದು, ನಾನಿರ್ಬೋದು, ಅಕ್ಕಂದಿರು ಇರ್ಬೋದು, ಅಥವಾ ಭಾವಂದಿರು ಕೂಡ ಅಂಥವರೇ ಒಂದು ಪ್ರಾಮಾಣಿಕ ಮತ್ತು ಶುದ್ಧ ಹಸ್ತದವರು ಸಿಕ್ಕಿದ್ರು. ಬಹುಶಃ ನಮ್ಮ ಇಡೀ ರಾಜಕೀಯ ಜೀವನದಲ್ಲಿ ಇವತ್ತು ನಾವು ಶುದ್ಧ ಹಸ್ತದಿಂದ ನಾವು ನಮ್ಮ ರಾಜಕೀಯವನ್ನು, ಸಾಮಾಜಿಕ ಜೀವನವನ್ನು ನ್ಯಾಯಬದ್ಧವಾಗಿ ಮಾಡಿದರೆ ಅದು ಅವರ ಆ ದಿನದ ಆ ನಡವಳಿಕೆಯ ಒಂದು ಭಾಗ ಅಂತ ಹೇಳೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿತ್ಯಣ್ಣ, ಬಹುಶಃ ಸಹಕಾರ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರಗಳಂತೆ ಸಹಕಾರ ಕ್ಷೇತ್ರದಲ್ಲೂ ಕೂಡ ಮುಂಡೋಡಿ ಬೆಳೆಯಪ್ಪಗೌಡರ ಸೇವೆ ಬಹಳಷ್ಟು ದೊಡ್ಡದು. ಅವರೇನು ಸ್ಥಾಪನೆ ಮಾಡಿದ್ದಾರೆ ಗುತ್ತಿಗ ರಬ್ಬರ್ ಸೊಸೈಟಿ, ಅದರ ಅಧ್ಯಕ್ಷರು ತಾವಾಗಿದ್ದೀರಿ. ಅವರೇನು ಪ್ರಯತ್ನ ಪಟ್ಟರು ಸ್ಥಾಪನೆಗೆ, TAPSMS ಅದರ ಅಧ್ಯಕ್ಷರು ಕೂಡ ತಾವೀಗ. ಹೇಗೆ ತಂದೆಯವರ ಆ ಸಹಕಾರ ಕ್ಷೇತ್ರದ ಒಂದು ಸಾಧನೆಯ ಬಗ್ಗೆ ನೆನಪು ಮಾಡಿಕೊಳ್ಳುವುದಾದರೆ? ಅದೇ, ತಂದೆಯವರು ಸಹಕಾರಿ ಕ್ಷೇತ್ರ, ನಾನು ಆಗಾಗಲೇ ಹೇಳಿದಾಗೆ ರಾಜಕೀಯ ಮಾಡಿದ ಸಂದರ್ಭದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಅವರು ಧುಮುಕಿದವರು. ಸಹಕಾರಿ ಕ್ಷೇತ್ರ ಆಗ ಮೊಳಹಳ್ಳಿ ಶಿವರಾಯರ ಒಂದು ಪ್ರೇರಣೆಯಿಂದ ಅವರು ಸಹಕಾರಿ ಕ್ಷೇತ್ರಕ್ಕೆ ಧುಮುಕಿ ಸಹಕಾರಿ ಕ್ಷೇತ್ರವನ್ನು ಇಲ್ಲಿ ಈಗ ನೀವಾಗಲೇ ಹೇಳಿದಾಗೆ ರಬ್ಬರ್ ಸೊಸೈಟಿಯನ್ನು ಪ್ರಾರಂಭ ಮಾಡಿರತಕ್ಕಂಥವ್ರು ಅವರು ಗುತ್ತಿಗಾರನಲ್ಲಿ ತಾಲೂಕಿದ್ದು. ಹಾಗೆ TAPSMS ಸ್ಥಾಪನೆ ಮಾಡಲಿಕ್ಕೆ ಕೂಡ ಅವರ ಕೊಡುಗೆ. ಮೊನ್ನೆ ತನಕ ಅವರದ್ದು ನಂಬರ್ 1 ಮೆಂಬರ್ ಸದಸ್ಯರಾಗಿದ್ದರು ಅವರು ತೀರಿ ಹೋಗ್ಲಿಕ್ಕೆ ಮೊದಲು. ಮತ್ತು ಅವರು SKSMSನ ಡೈರೆಕ್ಟರ್ ಆಗಿದ್ದರು. ನಮಗೆ ಯಾವಾಗಲೂ ನೆನಪಾಗ್ತದೆ ಸರ್, SKSMS ನಮ್ಮನ್ನು ಕರ್ಕೊಂಡು ಹೋಗಿದ್ರೆ ಆಗ ಅಡಿಕೆ ಎಲ್ಲ ಹಾಕತಕ್ಕಂಥದ್ದು ಮಂಗಳೂರಿನ SKSMSನಲ್ಲಿ. ಆಗ SKSMSನ ಡೈರೆಕ್ಟರ್ ಆಗಿ ಅಲ್ಲಿ ಕೂಡ ಭಾಳಷ್ಟು ಕೆಲಸವನ್ನು ಮಾಡಿದವರು. ಮತ್ತು ಅಲ್ಲದೆ ನಮ್ಮ ದೇವಚಳ್ಳ ಕೋಆಪರೇಟಿವ್ ಸೊಸೈಟಿ, ಅದು ದೇವಚಳ್ಳ ಇತ್ತು, ಅದು ಆಮೇಲೆ ಇದಕ್ಕೆ ಮರ್ಜಿ ಆಗಿತ್ತು. ಅದರ ಅಧ್ಯಕ್ಷರಾಗಿ ದೇವಚಳ್ಳ ಸೊಸೈಟಿಯನ್ನು ಕೂಡ ಬೆಳೆಸತಕ್ಕಂಥ ಕೆಲಸವನ್ನು ಅವರು ಮಾಡಿದರು. ಹೀಗೆ ಸಹಕಾರಿ ಕ್ಷೇತ್ರದಲ್ಲಿ ಭಾಳಷ್ಟು ಕೆಲಸವನ್ನು ಅವರು ಮಾಡಿದ್ದನ್ನು ನಾನು ನೆನಪಿಸ್ತೀನಿ. ಎಸ್, ನೇತ್ರಾವತಿ ಮೇಡಮ್, ಸಾರ್ವಜನಿಕ ವ್ಯಕ್ತಿಗಳು ಸಮಾಜಕ್ಕಾಗಿ ಅವರು ತಮ್ಮ ಶ್ರಮ, ಸಮಯ ಎಲ್ಲ ಕೂಡ ವಿನಿಯೋಗಿಸ್ತಾರೆ. ಆದರೂ ಮನೆಯಲ್ಲಿ ಅವರ ಪ್ರೆಸೆನ್ಸ್, ಅದನ್ನು ಕೂಡ ಬಹುಶಃ ಇವತ್ತಿನ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳುವುದು ಬಹಳ ಮುಖ್ಯ. ಮನೆಯಲ್ಲಿ ಹೇಗೆ ಇರ್ತಾ ಇದ್ರು ಅಂತ, ಮನೆಗೆ ಹೇಗೆ ಸಮಯ ಕೊಡ್ತಾ ಇದ್ರು ಅಂತ. ಭರತ ಹೇಳಿದಾಗೆ ಅಪ್ಪರದು ತುಂಬ ಗಂಭೀರ ವ್ಯಕ್ತಿತ್ವ. ಅವರ ಆಗಮನವೇ ಮನೆಯಲ್ಲಿ ಒಂದು ಭಯದ ವಾತಾವರಣ ಆ ಕಾಲದಲ್ಲಿತ್ತು. ತುಂಬ ಪ್ರೀತಿ ಮಕ್ಕಳಂದರೆ, ಆದರೆ ಅದನ್ನು ತೋರ್ಪಡಿಸಿಕೊಳ್ಳುತ್ತಿರಲಿಲ್ಲ ಅವರು. ಅದ್ರ ಸದಾ ಅವ್ರಿಗೆ ಮಕ್ಕಳ ಭವಿಷ್ಯದ ಚಿಂತೆ, ಮಕ್ಕಳ ವಿದ್ಯಾಭ್ಯಾಸದ ಚಿಂತೆ ಅವರಲ್ಲಿ ಕಾಣ್ತಾ ಇತ್ತು. ಅವರು ಅಮ್ಮ ನನ್ನ ಇದು ಊರುಬೈಲು UK ಪುಟ್ಟಪ್ಪನವರ ಸಹೋದರಿ. ಅವರು ಸಂಪೂರ್ಣ ಮನೆಯ ಜವಾಬ್ದಾರಿಯನ್ನು ಅವರು ಹೊತ್ಕೊಂಡಿದ್ದರು. ಕೃಷಿಯಿಂದ ಹಿಡಿದು ಮಕ್ಕಳ
ಇದರ ಬಗ್ಗೆ ಕೂಡ ಅವರೇ ಜಾಗ್ರತೆ ಮಾಡ್ತಾ ಇದ್ದರು. ಅಮ್ಮನ ಆ ಒಂದು ಸಹಕಾರ ಅಪ್ಪನಿಗೆ ಸಂಪೂರ್ಣವಾಗಿ ತನ್ನನ್ನು ಹೊರಗಿನ ಸಮಾಜ ಸೇವೆಗೆ ಅರ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಅಪ್ಪ ಎಲ್ರಿಗೂ ಸ್ವಾತಂತ್ರ್ಯ ಕೊಟ್ಟಿದ್ದರು. ಆದರೆ ಎಲ್ಲಿ ಸ್ವಾತಂತ್ರ್ಯ ಮಿತಿ ಮೀರಿದೆ ಅಂತ ಅವರ ಮನಸ್ಸಿಗೆ ಅನ್ನಿಸಿತೋ ಆಗ ಅವರು ನಮ್ಮ ಒಂದೇ ಒಂದು ಹೂಂಕಾರದಿಂದ ನಮ್ಮನ್ನೆಲ್ಲ ತಡೆದು ಬಿಡ್ತಿದ್ರು. ಆ ಥರದ ಶಿಸ್ತಿನ ಜೀವನ ಕಳಿಸಿದ್ದಾರೆ. ಹಿರಿಯರನ್ನು ಹೇಗೆ ಗೌರವಿಸಬೇಕು, ಬಂಧುಗಳನ್ನು ಹೇಗೆ ಪ್ರೀತಿಸಬೇಕು, ಅವರದ್ದು ನಮ್ಮ ಜೊತೆ ಗಂಭೀರವಾಗಿರ್ತಿದ್ರು. ಅದೇ ಹೇಗೆ ನಾವು ವ್ಯವಹರಿಸಬೇಕು ಅದನ್ನು ಹೇಳುವಂಥ ಶಿಸ್ತನ್ನು ಅವರು ನಮಗೆ ಜೀವನದಲ್ಲಿ ತುಂಬ ಕಲಿಸಿಕೊಟ್ಟಿದ್ದಾರೆ. ಎಸ್ ಭರತಣ್ಣ, ಮುಂಡೋಡಿ ಫ್ಯಾಮಿಲಿ ಅಂತಂದರೆ ಅದು ರಾಜಕೀಯದ ಮಟ್ಟಿಗೆ ತುಂಬ ಪ್ರಬಲವಾಗಿರುವಂಥ ಒಂದು ವ್ಯಕ್ತಿತ್ವಗಳನ್ನು ನೀಡಿದಂಥ ಒಂದು ಫ್ಯಾಮಿಲಿ ಕೂಡ. ಹಾಗಾಗಿ ಸಹಜವಾಗಿ ಮುಂಡೋಡಿ ಬೆಳ್ಯಪ್ಪ ಗೌಡರು ಅಂತಂದರೆ ಅವರ ರಾಜಕೀಯ ದಿನಗಳನ್ನು ಕೂಡ ನೆನಪು ಮಾಡಿಕೊಳ್ಳುವುದು ಅಗತ್ಯ. ಅವರ ರಾಜಕೀಯ ದಿನಗಳನ್ನು ಹೇಳುವುದಾದರೆ ಅವರು ರಾಜಕೀಯದಲ್ಲೂ ಕೂಡ ಭಾಳ ಶಿಸ್ತುಬದ್ಧವಾಗಿದ್ದರು. ಯಾವುದನ್ನು ಅವರು ನಂಬಿದ್ರ ಅಥವಾ ಯಾವುದನ್ನು ಅವರು ಮಾಡಬೇಕು ಅಂತ ಬಯಸಿದ್ರ ಅದನ್ನು ಮಾಡಿಯೇ ತೀರುವಂಥ ಛಲ ಇತ್ತು ಅವರಲ್ಲಿ. ಮತ್ತು ಸಾರ್ವಜನಿಕ ಕೆಲಸಗಳಿಗಾಗಿ ಅವರು ತನ್ನ ವೈಯಕ್ತಿಕವಾದಂಥ ಕೆಲಸ ಅನ್ನುವ ರೀತಿಯಲ್ಲಿ ಅದನ್ನು ಮಾಡೋದಕ್ಕೆ ಓಡಾಡ್ತಿದ್ರು. ಈಗ ನಾವು ಓಡಾಡೋದು ದೊಡ್ಡ ವಿಷಯ ಅಲ್ಲ. ಆ ಕಾಲಘಟ್ಟದಲ್ಲಿ ವಾಹನಗಳಿರಲಿಲ್ಲ, ರಸ್ತೆಗಳಿರಲಿಲ್ಲ, ಅಥವಾ ದೂರವಾಣಿ ಸಂಪರ್ಕಗಳಿರಲಿಲ್ಲ. ಗಾಡಿಯಲ್ಲಿ ಓಡಾಡಿದ್ದು ಎತ್ತಿನ ಗಾಡಿ ಅವ್ರದ್ದು ಎಲ್ಲದರಲ್ಲೂ ಒಂದು ಪ್ರಾರಂಭವನ್ನು ಅವ್ರು ಬಯಸ್ತಾ ಇದ್ರು. ಆಗಿನ ಕಾಲದಲ್ಲಿ ತಾನು ದುಡಿಬೇಕು, ತನ್ನದೇ ಆದ ಸ್ವಂತ ಸಂಪಾದನೆಯನ್ನು ಮಾಡಬೇಕು ಮತ್ತು ತನ್ನದೇ ಆದಂಥ ಒಂದು ಗತ್ತಲ್ಲಿ ಜೀವನ ಮಾಡಬೇಕು ಅಂತ ಹೇಳುವಂಥ ಒಂದು ಮನಸ್ಥಿತಿ ಇತ್ತು. ಎತ್ತಿನ ಗಾಡಿ ಪ್ರಾರಂಭ ಇದ್ದಾಗ ಎತ್ತಿನ ಗಾಡಿ ಪ್ರಾರಂಭ 1-2-3 ಎತ್ತಿನ ಗಾಡಿಯಲ್ಲಿಯೂ ತಂದೆಯ ಒಂದು ಎತ್ತಿನ ಗಾಡಿ ಇತ್ತು. ತದನಂತರ ವಾಹನಗಳ ಯುಗ ಬಂದಾಗಲೂ ಕೂಡ 1-2 ಕಾರುಗಳಿರುವ ಕಾಲದಲ್ಲಿ ತಂದೆ ಹತ್ರ ಅಂಬಾಸಡರ್ ಕಾರ್ ಇತ್ತು. 1-2 ಜೀಪುಗಳಿರುವ ಕಾಲದಲ್ಲಿ 1966ರಲ್ಲೇ ಜೀಪನ್ನು ತಂದು ಜೀಪಲ್ಲಿ ಓಡಾಡತಕ್ಕಂಥದ್ದು ಮಾಡಿದರು. ಅಂದರೆ ಯಾವುದು ಇದ್ರೂ ಪ್ರಥಮವಾಗಿ ಮಾಡುವಂಥ ಒಂದು ಅವರ ಮನಸ್ಥಿತಿ ಹಾಗೆ. ಅವರೇ ಡ್ರೈವಿಂಗ್ ಮಾಡ್ತಾ ಇದ್ರ? ಇಲ್ಲ, ಅವರು ಅದು ಒಂದು ಒಳ್ಳೆ ಘಟನೆಯನ್ನು ಹೇಳ್ತೀನಿ ನಾನು. ಅವರು ಡ್ರೈವಿಂಗ್ ಕಲಿಬೇಕು ಅಂತ ಪ್ರಾರಂಭ ಮಾಡಿದರು ಜೀಪ್ ತಂದಾಗ. ಜೀಪಲ್ಲಿ ಅವರು ಡ್ರೈವಿಂಗಿಗೆ ಅಂತೇಳಿ ಸ್ಟೇರಿಂಗ್ ಹಿಡ್ಕೊಂಡು ಹೋದಾಗ ಎದುರಿನಿಂದ ಒಂದು ಸರ್ಪ ರೋಡಲ್ಲಿ ಅಡ್ಡ ದಾಟಿ ಏನೋ ಜಡೆ ತೆಗ್ತಂತೆ. ಸೊ ಹಾಗಾಗಿ ನಾನು ಇನ್ನು ಡ್ರೈವಿಂಗ್ ಕಲಿಯೋದಿಲ್ಲ, ಇದು ಡ್ರೈವಿಂಗ್ ನನಗೆ ಹಿಡಿಸೋದಿಲ್ಲ, ಏನೋ ಒಂದು ಸಿಗ್ನಲ್ ದೇವ್ರು ಕೊಟ್ಟಿದ್ದಾನೆ ಅಂಥೇಳಿ ಅವ್ರು ಡ್ರೈವಿಂಗ್ ಕಲಿಯೋದನ್ನೇ ಬಿಟ್ಬಿಟ್ರು. ಸೊ ಹಾಗಾಗಿ ಡ್ರೈವಿಂಗ್ ಕಲೀಲಿಲ್ಲ ಅವರು. ಆದರೆ ಅವರಿಗೆ ಒಂದು ಅದೇ ಯಾವುದೇ ವಾಹನಗಳಿದ್ರೂ ಕೂಡ ಅದನ್ನು ಮತ್ತೆ ಈಗ ಅಕ್ಕ ಹೇಳಿದ್ಲಲ್ಲ, ಅವರು ನಮ್ಮಲ್ಲಿ ಎಷ್ಟು ಒಂಥರ ಭಯದ ವಾತಾವರಣ ಇದ್ರೂ ಕೂಡ ಅವರಲ್ಲಿ ಒಂದು ಮಕ್ಕಳ ಮೇಲೆ ವಿಶೇಷವಾದಂಥ ಪ್ರೀತಿ ಇತ್ತು. ಬಹುಶಃ ಅದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ. ನಾನು ಚಿಕ್ಕವನಿದ್ದೆ, ಹೈಯರ್ ಎಲಿಮೆಂಟ್ರಿಯಲ್ಲಿ. ನಾನು ಮತ್ತು ತಂಗಿ ಇಬ್ಬರು ಒಟ್ಟಿಗೆ ಶಾಲೆಗೆ ಹೋಗುವವರು. ತಂಗಿ ಸ್ವಲ್ಪ ಬ್ರೈಟು, ಮಂಜುಳಾ. ನಾನು ನನ್ನ ಈ ಪ್ರೋಗ್ರೆಸ್ ಕಾರ್ಡ್ ತಂದು ಸೈನ್ ಮಾಡಲಿಕ್ಕಿದೆ. ಪ್ರೋಗ್ರೆಸ್ ಕಾರ್ಡ್ ತಂದರೆ ನಂದರಲ್ಲಿ 1-2-3 ರೆಡ್ ಲೈನ್ ಇರೋದು. ಈ ತಂದೆಗೆ ಹೆದರಿ ಅದನ್ನು ಮೆಲ್ಲ ಟೇಬಲಲ್ಲಿ ಇಟ್ಟು ಅಡಿಗೆ ಕೂತ್ಕೊಳ್ಳೋರು ನಾವು. ಹಾಗೆ ಒಂದು ಸಲ ಈ ಒಂದು ದೊಡ್ಡ ಪೆಟ್ಟಿಗೆ ಇತ್ತು, ಇದು ನಮ್ಮ ಬೆಡ್ಶೀಟ್ಸ್ಗಳನ್ನು ಇಡುವ. ಆ ಪೆಟ್ಟಿಗೆಯಲ್ಲಿ ಅಡಿಗೆ ಕೂತದ್ದು ನಾನು. ಅಡಿಗೆ ಕೂತವನಿಗೆ ಅಲ್ಲೇ ನಿದ್ದೆ ಬಂತು. ಇವರೆಲ್ಲ ಹುಡುಕಾಡಿದ್ದಾರೆ ಎಲ್ಲಿ ಹೋದ ಅಂತ. ಅಷ್ಟರಲ್ಲಿ ಒಂದು ಸಣ್ಣ ಬಾವಿ ಇತ್ತು ಆಗ ಮನೆಯ ಪಕ್ಕದಲ್ಲಿ. ಆ ಬಾವಿಗೆ ಒಂದು ಕಲ್ಲು ಅದರಷ್ಟಕ್ಕೆ ಬಿತ್ತು. ತಂದೆ ಸೀದಾ ಕತ್ಲು, ಆಗ ಏನೂ ಇಲ್ಲ, ನಿಮ್ಮ ಈಗಿನ ಹಾಗೆ ಕರೆಂಟು ಯಾವುದೂ ಇಲ್ಲ. ತಂದೆ ಓಡೋಗಿ ಬಾವಿಗೆ ಹಾರಿದ್ರು. ಮಗ ಎಲ್ಲೋ ಬಾವಿಗೆ ಹಾರಿದ ಅಂತ ನೋಡಿದರೆ ಇಲ್ಲ. ಅಂದರೆ ಆ ಮನಸ್ಥಿತಿ ಒಳಗಡೆ ಅಷ್ಟು ಮಕ್ಕಳ ಬಗ್ಗೆ ಆ ಒಂದು ಪ್ರೀತಿ ಇತ್ತು ಅಂತ ಹೇಳೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಇಲ್ಲ. ಅಲ್ಲಿನ ನಂತರ ಬಂದು ನನಗೆ ಬೇಕಾದ್ದು ಸಿಕ್ತು, ಅದು ಪ್ರಶ್ನೆ ಬೇರೆ. ಆದರೆ ಆ ರೀತಿಯ ಒಂದು ನಾವು ಅವರನ್ನು ಇಷ್ಟಪಡುವ ರೀತಿ. ಅದೇ ನೀವು ನಮ್ಮ 60ರ ಶತಾಬ್ದಿಯಲ್ಲಿ ನನ್ನ ಮಗಳು ಬರೆದಿದ್ಲು. ಭಾಳ ವಿಶೇಷವಾಗಿ ಅಂದರೆ ಅವ್ರ ದೊಡ್ಡ ಗುಣ ಏನು ಅಂತ ಹೇಳಿದರೆ, ಪ್ರತಿಯೊಂದು ಹಂತದಲ್ಲೂ ಕೂಡ ಬದಲಾವಣೆಗಳಿತ್ತು. ಮಕ್ಕಳು ದೊಡ್ಡದಾದಾಗ ಮಕ್ಕಳ ರೀತಿಯಲ್ಲಿ ಬದಲಾವಣೆ ಆದರು, ಮೊಮ್ಮಕ್ಕಳು ದೊಡ್ಡವರಾದಾಗ ಮೊಮ್ಮಕ್ಕಳ ರೀತಿಗೆ ಜನರೇಷನ್ಗೆ ಅವರು ಬದಲಾವಣೆ ಮಾಡುತ್ತಾ ಅವರ ಜೀವನವನ್ನು ಸಾಗಿಸಿದರು. ಓಕೆ, ನಿತ್ಯಣ್ಣ, ಕೆ ವಿ ಗೌಡರ ಒಡನಾಟ ತುಂಬ ಆಪ್ತವಾಗಿತ್ತು. ವಡ್ಕರ್ ರಾಮಣ್ಣಗೌಡರಂತಹ ಮುತ್ಸದ್ದಿಗಳ ಒಡನಾಟ ಇತ್ತು. ಅವರು ಪುತ್ತೂರು ತಾಲೂಕು ಬೋರ್ಡಿನ ಮೆಂಬರ್ ಆರಂಭದಲ್ಲಿ ಆದರು, ಆ ಬಳಿಕ ಸುಳ್ಯದಲ್ಲೂ ಕೂಡ ಉಪಾಧ್ಯಕ್ಷರು ಕೂಡ ಆದರು. ಆ ದಿನಗಳನ್ನು ಹೇಳುವುದು. ಕೆ ವಿ ಗೌಡ್ರು ಅಂತ ಹೇಳಿದರೆ ಕೆ ವಿ ಗೌಡ್ರು ಅವರು ಸಂಬಂಧಿ.
ಮುಂಡೋಡಿಯಿಂದ ಕೆ ವಿ ಗೌಡರ ಹೆಂಡತಿಯವರು ಮುಂಡೋಡಿಯಿಂದ ಮದುವೆ ಆಗಿರೋದು, ಇವರಿಗೆ ಅಕ್ಕ ಆಗಬೇಕಿತ್ತು. ಹಾಗಾಗಿ ಅವರಿಗೆ ಹೆಚ್ಚು ಒಂದು ಇದು ಇತ್ತು. ಆದ್ದರಿಂದ ಅವರ ಜೊತೆ ಇವರು ರಾಜಕೀಯ ಮಾಡತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಅಲ್ಲಿಗೆ ಹೋಗತಕ್ಕಂಥ ಅಂತ ಕೆ ವಿ ಗೌಡರು ಬಹಳ ಪವರ್ಫುಲ್ ಆಗಿರತಕ್ಕಂಥ MLA ಆಗಿದ್ದರು. ಇಡೀ ಅವರ ಒಂದು ಪತ್ರಕ್ಕೆ ಭಾಳಷ್ಟು ಬೆಲೆ ಇರತಕ್ಕಂಥ ಕಾಲಘಟ್ಟವತ್ತು. ಒಂದು ಪತ್ರ ಬರೆದ್ರೆ ಅಲ್ಲಿ ಆಗತಕ್ಕಂಥದ್ದು. ಅವರ ಮುಖಾಂತರ ಅವರು ಎಷ್ಟೋ ಆ ಭಾಗದಲ್ಲಿ ನಾನು ಕಂಡಿದ್ದೇನೆ, ನಾವು ಕಂಡ ಪ್ರಕಾರ ಗುತ್ತಿಗಾರು ಲೈನ್ ಇದರ ಭಾಗದಲ್ಲಿ ಭಾಳಷ್ಟು ಕಾಮಗಾರಿಗಳನ್ನು ತರಲಿಕ್ಕೆ ಕೆ ವಿ ಗೌಡ್ರ ಮುಖಾಂತರ ಆಗಿದೆ ಅಂತೇಳಿ ಅವತ್ತು ಕೆ ವಿ ಗೌಡ್ರ ಇದರ ಮುಖಾಂತರ ಆಗಿದೆ. ಆಮೇಲೆ ಆ್ಯಕ್ಚುಲಿ ಹೇಳೋದಿದ್ರೆ ಈ ಭಾಗದಲ್ಲಿ ಸುಳ್ಯ ಭಾಗದಲ್ಲಿ ಇಲ್ಲಿ ಇಂಪ್ರೂವ್ಮೆಂಟ್ ಆಗಿರೋದು ಅದೇ ಅಲ್ಲಿ ಅದಕ್ಕಿಂತ ಮೊದಲೇ ಭಾಳಷ್ಟು ಹರಿಹರ, ಬಾಳುಗೋಡು ಈ ಕಡೆ ಎಲ್ಲ ರಸ್ತೆಗಳೆಲ್ಲ ಸೇತುವೆಗಳೆಲ್ಲ ಆಗಿದೆ ಅವರ ಇದರಲ್ಲಿ. ಹಾಗೆ ರಾಜಕೀಯವಾಗಿ ಭಾಳ ಅವರಿಗೆ ಆಸಕ್ತಿ ಇತ್ತು. ರಾಜಕೀಯದಲ್ಲಿ ಎಲ್ಲ ಬೆಳೆಯತಕ್ಕಂಥ ಭಾಳಷ್ಟು ಜನರ ಅವರ ಇದಿದ್ರು. ಅಂದರೆ CK ಪದ್ಮೇಗೌಡರು ಅಂತ ವ್ಯಕ್ತಿತ್ವದವರು, ಅವರು ಕೂಡ ಇವರಿಗೆ ಒಂದು ಪ್ರೋತ್ಸಾಹ ಕೊಡತಕ್ಕಂಥ ಕೆಲಸ ಬಹಳಷ್ಟು ಸುಳ್ಯಕ್ಕೆ ಬೇಕಾಗಿರ್ತಕ್ಕಂಥ. ಇವತ್ತು ಸುಳ್ಯ ತಾಲೂಕನ್ನು ತರಲಿಕ್ಕೆ ಕೂಡ ಅವರೆಲ್ಲ ಕಾರಣ. ನನ್ನ ತಂದೆಯವರು ಕೂಡ ಒಂದು ಒಬ್ಬರ ಕಾರಣ. ಹಾಗೆ ನನ್ನ ಭಾವ ಪಡ್ಡಂಬೈಲ್ ವೆಂಕಟರಮಣಗೌಡ್ರಿ, ಹಾಗೆ ರಾಮಣ್ಣಗೌಡರಾಗಲಿ, ಜಾಕಿ ಪರಮೇಶ್ವರ ಗೌಡರಾಗಲಿ, ಇವರೆಲ್ಲ ಬೆಟ್ಟ ಈಶ್ವರ ಭಟ್ರು, ಇವರನ್ನೆಲ್ಲ ಸೇರಿಕೊಂಡು ಬೆಟ್ಟ ಈಶ್ವರ ಭಟ್ರ ಹತ್ರ ಭಾಳ ಆತ್ಮೀಯತೆ ಇತ್ತು. ಅವರು ಅಧ್ಯಕ್ಷರಾಗಿದ್ದರು, ಇವರು ಉಪಾಧ್ಯಕ್ಷರಾಗಿದ್ದರು. ಹಾಗಾಗಿ ಎಲ್ಲರ ಆತ್ಮೀಯತೆಯಲ್ಲಿ ಅವರು ರಾಜಕೀಯವನ್ನು ಮಾಡಿಕೊಂಡು ಹೋಗಿದ್ದಾರೆ. ಇಂದಿರಾ ಗಾಂಧಿ ಅವರು ಸುಬ್ರಹ್ಮಣ್ಯಕ್ಕೆ ಬರುವಂಥ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರು, ನೀವೆಲ್ಲ ಭೇಟಿ ಮಾಡಿದ್ರಿ ಅಂತಲ್ವಾ? ಹೌದೌದು. ತುರ್ತು ಪರಿಸ್ಥಿತಿಯಲ್ಲಿ ಅಧಿಕಾರ ಕಳ್ಕೊಂಡಿದ್ದಾಗ ಗುಂಡೂರಾಯರ ಜೊತೆ ಅವರನ್ನು ಸುಬ್ರಹ್ಮಣ್ಯಕ್ಕೆ ಕರ್ಕೊಂಡು ಬಂದಿದ್ರು. ಆ ಸಮಯದಲ್ಲಿ ಅಧಿಕಾರ ಕಳ್ಕೊಂಡಿದ್ದ ಸಮಯದಲ್ಲಿ ಇದು ಚುನಾವಣೆ ನಡೆದಿತ್ತು. ಅವರು ಸುಬ್ರಹ್ಮಣ್ಯಕ್ಕೆ ಬರುವ ಸಂದರ್ಭದಲ್ಲಿ ಆ ಸತಿ 15 ಸ್ಥಾನಗಳಲ್ಲಿ ಕಾಂಗ್ರೆಸ್ 15 ಸ್ಥಾನವನ್ನು ಗೆದ್ದಿತ್ತು. ಅವರಲ್ಲಿ ನಮ್ಮ ಅಪ್ಪ ಕೂಡ ಒಬ್ಬರು. ಅವರು ಸುಬ್ರಹ್ಮಣ್ಯಕ್ಕೆ ಬಂದ ಸುದ್ದಿ ತಿಳಿದು ನಾನು, ನನ್ನ ಪತಿ, ಅಪ್ಪ, ಅಮ್ಮ ನಡುಗಲ್ಲಿನಲ್ಲಿ ಹೋಗಿ ಅವರನ್ನು ಭೇಟಿಯಾದೆವು ಮತ್ತು ನಮ್ಮ ಜಯದ ವಾರ್ತೆಯನ್ನು ಅವರಿಗೆ ತಿಳಿಸಿದರು. ಅತ್ಯಂತ ಖುಷಿಪಟ್ಟ ಶ್ರೀಮತಿ ಇಂದಿರಾ ಗಾಂಧಿಯವರು ಅಪ್ಪನ ಕೈ ಕುಲುಕಿದ್ರು. ಅದು ಅಪ್ಪನಿಗೆ ಅವರ ರಾಜಕೀಯ ಜೀವನದಲ್ಲಿ ಒಂದು ಅತ್ಯಂತ ಸಂತಸದ ವಿಷಯ ಆಗಿತ್ತು. ಪ್ರಿಯ ವೀಕ್ಷಕರೇ, ಮರೆಯಾದ ಸಾಧಕರು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಮಾತನಾಡ್ತಾ ಇರುವಂಥದ್ದು ಮುಂಡೋಡಿ ಬೆಳೆಯಪ್ಪ ಗೌಡರ ಬಗ್ಗೆ. ಈ ಮಾತುಕತೆ ಮುಂದುವರಿತದೆ ಒಂದು ಪುಟ್ಟ ವಿರಾಮದ ನಂತರ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ಪ್ರಿಯ ವೀಕ್ಷಕರೇ, ಬ್ರೇಕ್ನ ಬಳಿಕ ಮತ್ತೆ ಮರೆಯಾದ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಎಪಿಸೋಡ್ನಲ್ಲಿ ನಾವು ಮುಂಡೋಡಿ ಬೆಳೆಯಪ್ಪ ಗೌಡ್ರ ಅವರು ಸಮಾಜಕ್ಕಾಗಿ ಅವರು ಏನು ತ್ಯಾಗ ಮಾಡಿದ್ದಾರೆ, ಸೇವೆ ಸಲ್ಲಿಸಿದ್ದಾರೆ, ಅದರ ಬಗ್ಗೆ ನೆನಪು ಮಾಡಿಕೊಳ್ತಾ ಇದ್ದೇವೆ. ಅವರ ಇಬ್ಬರು ಪುತ್ರರು ಮತ್ತು ಪುತ್ರಿ ನಮ್ಮ ಜೊತೆಗಿದ್ದಾರೆ. ಅದರ ಜೊತೆಗೆ ವಿಶಾಲವಾದ ಕೃಷಿ ಭೂಮಿ ಇತ್ತು, ಗದ್ದೆ ಬೇಸಾಯ ಇತ್ತು ಅಲ್ವಾ? ಈಗಾಗಲೇ ಹೇಳಿದ ಹಾಗೆ ನಾವು ಮಕ್ಕಳು ದೊಡ್ಡವರಾಗಿರುವಾಗಲೇ ಕೃಷಿ ಭೂಮಿಯನ್ನು ಅಪ್ಪ ತುಂಬ ಅಭಿವೃದ್ಧಿಪಡಿಸಿದರು. 100 ಎಕರೆ ಭೂಮಿಯನ್ನು ಮಾಡಿದರು. ಅಂದರೆ ಅವರು ಆದರ್ಶವಾದಿ ಅಲ್ಲ, ವಾಸ್ತವವಾದಿ. ಜೀವನಕ್ಕೆ ಆರ್ಥಿಕ ಬಲ ಬೇಕು ಅಂತ ಹೇಳೋದನ್ನು ಅರಿತವರು. ಎಷ್ಟು ಸಮಾಜ ಸೇವೆ ಮಾಡಿದರೂ ಇದನ್ನು ಅವರು ಗಟ್ಟಿ ಮಾಡಿಕೊಳ್ತಾನೆ ಇದ್ದರು. ಪ್ರಾರಂಭದಲ್ಲಿ ನನಗೆ ನೆನಪಿದ್ದ ಹಾಗೆ ನಮ್ಮಲ್ಲಿ ಕಬ್ಬಿನ ತೋಟ, ಗಾಣ, ಬೆಲ್ಲ ಮಾಡ್ತಾಯಿದ್ರು. ನನ್ನ ನೆನಪಿಗೆ ಬಂದ ಹಾಗೆ ಹೊಗೆಸೊಪ್ಪು ಬೆಳೆಸಿ ಅದನ್ನು ಸಂಸ್ಕರಿಸಿ ಮಾರಾಟ ಮಾಡ್ತಿದ್ರು ಅಪ್ಪ ನಾನು ಚಿಕ್ಕವರಿರುವಾಗ. ಮತ್ತು ಕೃಷಿ ಭೂಮಿ ಮಾಡಿದರು. ಎಲ್ಲ ಕಡೆ ಗುತ್ತಿಗಾರಿನ ಕಡ್ತಲ್ ಕಜೆ, ಈಗ ನಿತ್ಯವಾಸವಾಗಿರುವಂಥ ಚಿರೆಕಲ್ಲು, ಇಲ್ಲಿ ಎಲ್ಲ ಅದು ಅವರು ಕೊಂಡುಕೊಂಡ ವಿಸ್ತರಿಸಿದ ಭೂಮಿ. ಈಗಾಗಲೇ ನಾನು ಹೇಳಿದ ಹಾಗೆ ಅಪ್ಪ
ಅಮ್ಮನಿಗೆ ಮಾರ್ಗದರ್ಶನ ನೋಡ್ತಾ ಇದ್ದರು. ಆದರೆ ಅಪ್ಪ ಹೆಚ್ಚು ಹೊರಗಿನ ದಿನಗಳಿದ್ದದ್ರಿಂದ ಎಲ್ಲ ಕೃಷಿ ಕಾರ್ಯಗಳನ್ನು ಅಮ್ಮ ಮೂರ್ತಿ ಚಿಕ್ಕದಾದರೂ ತುಂಬಾ ಚುರುಕು. ಇಡೀ ಇದು ಅಷ್ಟು ಭೂಮಿಯನ್ನು ಕೂಡ ಎಲ್ಲ ಕೃಷಿಗಳನ್ನು ಅವರೇ ಮಾಡ್ತಿದ್ದರು. ಸ್ವತಃ ಕೆಲಸದವರೊಟ್ಟಿಗೆ ಸೇರಿಕೊಂಡು ಕೂಡ ಅವರು ಕೃಷಿ ಕಾರ್ಯದಲ್ಲಿ ತನ್ನನ್ನು ತೊಡಗಿಸ್ಕೊಂಡ ಇದ್ದರು. ಆದರೆ ಏನೇ ಇದ್ರೂ ಅದು ಅಪ್ಪನ ಆದೇಶದ ಮೇಲೆ. ನಿತ್ಯಣ್ಣ, ಸಹಜವಾಗಿ ಆಗ ನಾಯಕರಾಗಿದ್ದರು, ಬೇರೆ ಬೇರೆ ಕ್ಷೇತ್ರದಲ್ಲಿದ್ದರು, ತುಂಬ ರಾಜಕೀಯ ನಾಯಕರ ಅಂದರೆ ದೊಡ್ಡ ದೊಡ್ಡ ನಾಯಕರ ಒಡನಾಟ ಇದ್ದಿರಬೇಕಲ್ಲ, ಮತ್ತು ಆಗಲೂ ಈಗಲೂ ತುಂಬ ಜನ ನಿಮ್ಮ ಮನೆಗೆ ಬಂದಿರ್ಬೋದು ಅಂತ ನಾಯಕರನ್ನು ಹೆಸರಿಸುವುದಾದರೆ? ನಮ್ಮ ಮನೆಗೆ ಬಂದಿರತಕ್ಕಂಥವ್ರು ಅಂತ ಹೇಳಿದಾಗ ನನಗೆ ಪ್ರಥಮವಾಗಿ ಈಗ ಹೇಳ್ತಾ ಇದ್ದೇನೆ, ಹಿಂದಿಂದಲ್ಲ. ಮೊನ್ನೆ ಕಳೆದ ಇದರಲ್ಲಿ ಚುನಾವಣಾ ಸಂದರ್ಭದಲ್ಲಿ ತಂದೆಯವರನ್ನು ಮಾತಾಡಿಸ್ಲಿಕ್ಕಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಬಂದು ತಂದೆಯ ಆಶೀರ್ವಾದ ಪಡೆದು ಹೋದದ್ದು ಇದೆ. ಜನಾರ್ದನ ಪೂಜಾರಿಯವರು ಬಂದು ತಂದೆಯವರು ತೀರಿ ಹೋದ ಸಂದರ್ಭದಲ್ಲಿಯೂ ಬಂದು ಅವರ ಹೆಗಲನ್ನು ಕೊಟ್ಟಂಥದ್ದು, ಒಂದು ಇದಕ್ಕೆ ಶವಕ್ಕೆ ಇದು ಮಾಡುವಂಥದ್ದು. ಹಾಗೆ ವೀರಪ್ಪ ಮೊಯ್ಲಿಯವರು ಪ್ರತಿ ಕಾರ್ಯಕ್ರಮದ ಸಾಧಾರಣ ಅವರು ಹೆಚ್ಚಿನ ದಿವಸ ಇದರಲ್ಲಿ ನಮ್ಮಲ್ಲಿಗೆ ಬಂದಿದ್ದಾರೆ. ತಮ್ಮದಲ್ಲದೆ ಭರತನ ಮದುವೆಗೆ ಕೂಡ ಅವರು ವೀರಪ್ಪ ಮೊಯ್ಲಿ ಬಂದಿದ್ದರು, ಜನಾರ್ದನ ಬಂದಿದ್ದರು, ರಮನಾಥ್ ರೈ ಬಂದಿದ್ದರು, ವಿನಯ್ ಕುಮಾರ್ ಸೊರಕೆ ಬಂದಿದ್ದರು. ಇವರೆಲ್ಲ ಯಾರೆಲ್ಲ ಮುಂಚೂಣಿಯಲ್ಲಿದ್ದರೋ ಅವರೆಲ್ಲ ಬಂದದ್ದನ್ನು ನಾವು ನೆನಪಿಸಿಕೊಳ್ಳತಕ್ಕಂಥದ್ದು. ಆಗಿನ ಕಾಲದಲ್ಲಿ ಇದ್ದ ಮುಖಂಡರುಗಳು ಕೂಡ ನಮ್ಮ ಮನೆಗೆ ಬಂದದ್ದು ಇದೆ ಅಂತ ಹೇಳ್ತಕ್ಕಂಥದ್ದು ನಾವು ಹೇಳಿ. ಎಸ್ ಭರತಣ್ಣ, ಕೆಲವು ಬಾರಿ ಪುತ್ರರ ರಾಜಕೀಯ ನಿರ್ಧಾರಗಳು ತಂದೆಗೆ ಉಭಯ ಸಂಕಟ ತರುವಂಥದ್ದು ಇದೆ. ಬಹುಶಃ ತಮ್ಮ ವ್ಯಕ್ತಿಗತ ಬದುಕಿನಲ್ಲೂ ಅದಾಗಿದೆ ಅಂತ ನಾನು ಭಾವಿಸ್ತೇನೆ. ನಾನು ಕೂಡ ಓದ್ತಾ ಇದ್ದೆ, ಒಂದು ಕಾಲದಲ್ಲಿ ನೀವು JDSನೊಂದಿಗೆ ಸೇರಬೇಕಾಯಿತು. ಆ ಸಂದರ್ಭದಲ್ಲಿ ಚುನಾವಣೆ ಬರುತ್ತೆ. ಬಹುಶಃ ಎರಡೂ ಆ ಪಕ್ಷದ ಪ್ರಚಾರ ಸಭೆಗಳು ಗುತ್ತಿಕಾರ್ನಲ್ಲಿ ನಡೆಯುತ್ತದೆ. ಎರಡೂ ಸಭೆಗಳಿಗೂ ಕೂಡ ಅವರು ಬಂದಿದ್ದಾರೆ ಅನ್ನುವಂಥದ್ದು. ಆ ಘಟನೆಯನ್ನೊಮ್ಮೆ ಹೇಳಿ. ಅದು ಅನಿರೀಕ್ಷಿತವಾದಂಥ ಘಟನೆ. ಯಾಕೆಂದರೆ ನಾನು ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಪಕ್ಷದ ಅತ್ಯಂತ ಪ್ರಬಲ ಒಬ್ಬ ಕಾರ್ಯಕರ್ತನಾಗಿದ್ದೆ. ನನಗೆ ಆ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಜನಾರ್ದನ್ ಪೂಜಾರಿ ಅವರ ಚುನಾವಣೆ. ಆ ಚುನಾವಣೆಯ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು ನಾನು ಈ ಕಾರ್ಯಕರ್ತರ ಬೇಡಿಕೆ ಮೇಲೆ ನಾನು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದೆ. ಬಹುಸಂಖ್ಯಾತ ಕಾರ್ಯಕರ್ತರು ಕೂಡ ನನ್ನನ್ನೇ ಅಧ್ಯಕ್ಷರಾಗಿ ಸೂಚನೆ ಮಾಡಿದರು. ಆದರೆ ಆ ಸಂದರ್ಭದಲ್ಲಿ ಪೂಜಾರಿಯವರಿಗೂ ಮೊಯ್ಲಿಯವರಿಗೂ ಇರತಕ್ಕಂಥ ಭಿನ್ನಾಭಿಪ್ರಾಯದ ಪರಿಣಾಮ ನಾನು ಮೊಯ್ಲಿಯವ್ರ ಜೊತೆಗಿದ್ದೇನೆ ಅನ್ನತಕ್ಕಂಥ ಒಂದು ಭಾವನೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೊಡೋದಕ್ಕೆ ಪೂಜಾರಿಯವರೇ ನಿರಾಕರಿಸಿದರು ಅಂತೇಳಿ ಆಗಿನ ಅಬ್ಸರ್ವರ್ಸ್ ಬಂದವರು ಕೂಡ ನನ್ನಲ್ಲಿ ಹೇಳಿದರು. ಆಮೇಲೆ ಏನಾಯಿತು, ಆಮೇಲೆ ಚುನಾವಣಾ ಪ್ರಚಾರ ಸಮಿತಿಯ ಅಧ್ಯಕ್ಷನಾಗಿ ನನ್ನನ್ನು ಇದೇ ಲಯನ್ಸ್ ಕ್ಲಬ್ಬಿನಲ್ಲಿ ಕಾರ್ಯಕರ್ತರು ಸರ್ವಾನುಮತದಿಂದ ಆಯ್ಕೆ ಮಾಡಿದರು. ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಪೂಜಾರಿಯವರು, ಅದು ಬೇರೆಯವರಿಂದ ನನಗೆ ಬಂದಂತಹ ಮಾಹಿತಿ, ಪೂಜಾರಿಯವರು ಅವರನ್ನು ಯಾಕೆ ಅಧ್ಯಕ್ಷರನ್ನಾಗಿ ಮಾಡಿದ್ದು ಅಂತ ಕೇಳಿದರು ಅನ್ನೋದು ನನ್ನ ಮನಸ್ಸಿಗೆ ಬಂತು. ನನ್ನ ಇದಕ್ಕೆ ಯಾರೋ ಹೇಳಿದರು. ಹೇಳಿದ ತಕ್ಷಣ ನನ್ನ ಮನಸ್ಸಿಗೆ ಆಯಿತು, ಯಾವಾಗ ಒಬ್ಬ ಅಭ್ಯರ್ಥಿಯೇ ನಾನು ಚುನಾವಣೆಯಲ್ಲಿ ಪ್ರಚಾರ ಮಾಡುವಂಥದ್ದು ಬಯಸಲಿಲ್ಲ ಅಂದ ಮೇಲೆ ನಾನು ಒಂದೇ ಪಕ್ಷದಲ್ಲಿದ್ದು ವಿರೋಧ ಮಾಡಬೇಕು, ಅದು ನನಗೆ ಇಷ್ಟ ಆಗಲಿಲ್ಲ. ನಾನು ತಕ್ಷಣವಾಗಿ ಅವರ ಆ ಚುನಾವಣೆಯಲ್ಲಿ ನಾನು ಪಕ್ಷವನ್ನು ಬಿಟ್ಟು, ಆಗ JDSನಲ್ಲಿ GV ಸ್ಪರ್ಧೆ ಮಾಡಿದರು, ಅವರು ನನ್ನ ಮನೆಗೆ ಬಂದಿದ್ದರು. ನಾನು JDSಗೆ ಸಪೋರ್ಟ್ ಮಾಡಿದಂಥ ಒಂದು ಅನಿವಾರ್ಯತೆ ಬಂತು. ಆಗ ನಾನು JDSಗೆ, ನಾನು ಕಾಂಗ್ರೆಸ್ ಬಿಟ್ಟು JDSಗೆ ಹೋದೆ ಅಂದ ತಕ್ಷಣ ನಿತ್ಯಣ್ಣನನ್ನು ಇಮ್ಮಿಡಿಯೇಟಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರು. ಇವನು ಕಾಂಗ್ರೆಸ್ಸಿನ ಅಧ್ಯಕ್ಷನಾದ. ನಾನು JDS ಪಕ್ಷದ ಪ್ರಚಾರಕ್ಕೆ ನಾನು ಹೋಗಲೇಬೇಕಾಯಿತು. ಅವನ ತತ್ವ ಸಿದ್ಧಾಂತದ ಮೇಲೆ ಪೂಜಾರಿಯವರ ಪ್ರಚಾರದಲ್ಲಿ ಅವನಿರಬೇಕಾಗಿತ್ತು. ನಾನು JDSನ್ನು ಬೆಂಬಲಿಸುವಂಥ ಒಂದು ಅನಿವಾರ್ಯತೆಯಲ್ಲಿ ನಾನು JDSಗೆ ನಾನು ಬೆಂಬಲವನ್ನು ಸೂಚಿಸಬೇಕಾಗಿತ್ತು. ಅದು ಬಹುಶಃ ನಮ್ಮ ತಂದೆಯ ಜೀವನದಲ್ಲಿ ಒಮ್ಮೆ ಬಂದಂಥ ಮತ್ತು ಕೊನೆಯದಾಗಿ ಬಂದಂಥ ಒಂದು ಅತ್ಯಂತ ದೊಡ್ಡ ಬಿಕ್ಕಟ್ಟು ಅಂತ ಹೇಳೋದನ್ನು ನಾನು ಹೇಳ್ತೇನೆ. ಆಗ ಅವರಿಗೆ ಅನಿವಾರ್ಯ ಇತ್ತು. ಅವರು ಕಾಂಗ್ರೆಸ್ನ ಸಭೆಯಲ್ಲೂ ಹೋಗಿ ಕೂತರು, ಗುತ್ತಿಗಾರನಲ್ಲಿ JDS ಸಭೆಯಲ್ಲೂ ಬಂದು ಕೂತರು. ಆಗ ಅವ್ರ ಮನಸ್ಸಲ್ಲಿ ಹೇಳ್ತಾ ಇತ್ತು, ನಾನು ಎರಡೂ ಕಡೆ ಕೂತು ಸಾರ್ವಜನಿಕರು ನನ್ನನ್ನು ಏನು ತಿಳ್ಕೊಳ್ತಾರೆ ಅಂತ. ಆಗ ಅವರು ಒಂದು ಮಾತನ್ನು ಅದೇ ಭಾಷಣದಲ್ಲೇ ಹೇಳಿದರು, ನನಗೆ ನನ್ನ 2 ಮಕ್ಕಳು 2 ಕಣ್ಣು ಇದ್ದಾಗೆ. ಹಾಗಾಗಿ ಅವರು ಈಗ ವಿಭಿನ್ನವಾದಂಥ ಕಾರ್ಯಕ್ಷೇತ್ರದಲ್ಲಿರುವಾಗ ನಾನು ಇಬ್ಬರನ್ನು ಕೂಡ ನಾನು ಬೆಂಬಲಿಸಬೇಕಾಗ್ತದೆ, ನನ್ನ 2 ಮಕ್ಕಳವರು.
ಹಾಗಾಗಿ ನಾನು ಎರಡೂ ಕಡೆ ಕೂತಿದ್ದೇನೆ ಅಂತ ಹೇಳುವಂಥ ಮಾತನ್ನು ಅವ್ರ ಭಾಷಣದಲ್ಲೇ ಹೇಳಿದರು. ಸೊ ಆ ಸಂದರ್ಭದಲ್ಲಿ ನಮಗೂ ಒಂಥರ ಭಾಳ ಇಕ್ಕಟ್ಟಿನ ಅದು ಆ ಸನ್ನಿವೇಶ ಭಾಳ ಒಂದು ರಾಜಕೀಯವಾಗಿ ಸಾಮಾಜಿಕವಾಗಿ ಭಾಳಷ್ಟು ಇಕ್ಕಟ್ಟನ್ನು ನಮ್ಮ ಕುಟುಂಬದಲ್ಲಿ ಪಡೆದಿರತಕ್ಕಂಥ ಒಂದು ಸನ್ನಿವೇಶ ಅದು. ಆಮೇಲೆ ಮತ್ತೆ ನಾನು ಕಾಂಗ್ರೆಸ್ಗೆ ಬಂದೆ, ಅದು ಪ್ರಶ್ನೆ ಬೇರೆ. ಈ ಅನಿವಾರ್ಯತೆ ಅದೀಗ ನಾನು ಹೇಳಿದಾಗೆ ಆ ಒಂದು ಕಾಲಘಟ್ಟದಲ್ಲಿ ನಡೆಯಿತು. ಅದು ಅವರ ಮಾತಿನ ಮತ್ತು ವ್ಯವಹಾರಗಳ ಮಧ್ಯೆ ನಡೆದು ಹೋಯಿತು. ಸೊ ಆದರೂ ಕೂಡ ನಂತರ ನಾನು ಕಾಂಗ್ರೆಸ್ಸಿಗೆ ಮೊಯ್ಲಿಯವರು ಪುನಃ ಸ್ಪರ್ಧೆಗಿಳಿದಾಗ ನಾನು ಮತ್ತೆ ಕಾಂಗ್ರೆಸ್ಸಿಗೆ ಬೆಂಬಲಿಸುವುದಕ್ಕೆ ಮೊಯ್ಲಿಯವರೇ ರಿಕ್ವೆಸ್ಟ್ ಮಾಡಿದರು, ನೀವು ಬರಬೇಕು ಅಂತ. ಬಟ್ ಈ ರಾಜಕೀಯ ಎಲ್ಲ ಬಿಕ್ಕಟ್ಟುಗಳು ನಮ್ಮೊಳಗಿನ ಬಿಕ್ಕಟ್ಟುಗಳಲ್ಲ. ಬಹುಶಃ ಅದು ಮೇಲ್ಮಟ್ಟದ ವೀರಪ್ಪ ಮೊಯ್ಲಿ ಮತ್ತು ಜನಾರ್ದನ್ ಪೂಜಾರಿ ಅವರ ಮಧ್ಯೆ ಬಂದಂಥ ಬಿಕ್ಕಟ್ಟದ ಪರಿಣಾಮ ನಾವು ಗ್ರಾಮಾಂತರ ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ ಅದನ್ನು ಅನುಭವಿಸಬೇಕು. ಮೇಡಮ್, ತಂದೆಯವರ ದಿನಚರಿ ಹೇಗಿರ್ತಾ ಇತ್ತು? ಬೆಳಗ್ಗಿಂದ ಎಷ್ಟು ಗಂಟೆಗೆ ಹೇಳ್ತಾ ಇದ್ರು, ಎಷ್ಟು ಗಂಟೆಗೆ ಮಲಗ್ತಾ ಇದ್ರು? ತಂದೆಯವರದ್ದು ದಿನಚರಿ ಅಂದರೆ ಬೆಳಿಗ್ಗೆ ದೇವರ ನಾಮದಿಂದ ಇದು ಮಾಡಿದರೆ, ಅವರ ಬಾಲ್ಯ ಸ್ನೇಹಿತ ವಾಲ್ತಾಜಿ ಚಿನ್ನಪ್ಪಗೌಡರು ಬೆಳಿಗ್ಗೆ 6 ಗಂಟೆಗೆ ನಮ್ಮ ಮನೆಗೆ ಬಂದು ದಿನನಿತ್ಯ ಅವರ ಒಂದು ಸ್ನೇಹದ ಗಾಢತೆಯನ್ನು ನಾವು ಇಲ್ಲಿ ಕಾಣ್ಬೋದು. ಅವರು ಅಕ್ಕ ತಂಗಿಯರ ಮಕ್ಕಳು, ಆದರೆ ಅವರಿಬ್ಬರ ಸ್ನೇಹ ಅವರ ಕೊನೆಯ ಉಸಿರಿನವರೆಗೆ ಮುಂದುವರೆದಿತ್ತು. ಅವು ಸಾಯುವ ತನಕ ಅವರಿಬ್ಬರು ಅತ್ಯಂತ ಪ್ರೀತಿಯ ಗೆಳೆಯರಾಗಿದ್ದರು. ಅವರು ಬೆಳಿಗ್ಗೆ 6 ಗಂಟೆಗೆ ನಮ್ಮ ಮನೆಗೆ ಬಂದರೆ ಆಗ ರೇಡಿಯೋ ನಮ್ಮ ಮನೆಯಲ್ಲಿತ್ತು. ಇದ್ದ ತಕ್ಷಣ ದೇವರಿಗೆ ಕೈ ಮುಗಿದು ಬಂದು ವಾರ್ತೆ ಮಾಡಿ ಇಬ್ಬರು ಕುಳಿತು ಇಡೀ ವಾರ್ತೆಯನ್ನು ಕೇಳಿ ಇದ ಮೇಲೆ ನಮ್ಮ ಅವರು ದೊಡ್ಡಪ್ಪ ಮತ್ತೆ ಹೋಗ್ತಿದ್ರು. ಆ ಥರ ಬೆಳಿಗ್ಗೆ ಪ್ರಾರಂಭ, ದೇವರ ನಾಮ ಮತ್ತು ಇಡೀ ಪ್ರಪಂಚದ ಆಗುಹೋಗುಗಳನ್ನು ತಿಳಿಯೋದ್ರಲ್ಲಿ ಅವರಿಗೆ ತುಂಬ ಆಸಕ್ತಿ ಇತ್ತು. ಆಮೇಲೆ ಮಾಮೂಲು ಆಗಲೇ ನಮ್ಮ ಕೃಷಿ ಅಭಿವೃದ್ಧಿಯಾಗಿತ್ತು. 10-30 ಜನ ಆಳುಗಳು ಮನೆ ಬಾಗಿಲಿಗೆ ಬರ್ತಾಯಿದ್ರು. ಅವರಿಗೆ ಕೆಲವು ಕೆಲಸದ ನಿರ್ದೇಶನಗಳನ್ನು ಕೊಡ್ತಾಯಿದ್ರು. ಮತ್ತು ಕಾರ್ಯನಿಮಿತ್ತ ಅವರು ಬೇರೆ ಸಮಾಜ ಸೇವೆ, ರಾಜಕೀಯ, ಸಹಕಾರಿ ಕಾರ್ಯಗಳಿಗೆ ಮನೆಯಿಂದ ತೆರಳುತ್ತಿದ್ದರು. ನಿತ್ಯಣ್ಣ, ತಂದೆಯವರ ಬಗ್ಗೆ ತುಂಬ ಗುಣಗಳನ್ನು, ಧನಾತ್ಮಕವಾಗಿರುವಂಥ ತುಂಬ ಗುಣಗಳನ್ನು ಪಟ್ಟಿ ಮಾಡಬಹುದು. ಆದರೆ ತಮಗೆ ಇಷ್ಟವಾಗಿರುವಂಥ, ನಾನು ಅದಕ್ಕಿಂತ ಮುಂಚೆ ಒಂದು ಹೇಳ್ಬೇಕು, ಅವರು ಏನು ಶರಾಬು ಗುತ್ತಿಗೆದಾರರಾಗಿದ್ದರಂತೆ. ಆದರೆ ತನ್ನ ಬದುಕಿನ ಪೂರ್ತಿ ಅವರು ಯಾವುದೇ ಮದ್ಯಪಾನ ಸೇವನೆ ಮಾಡ್ತಾ ಇರಲಿಲ್ಲ ಅಂತಲ್ವಾ? ಹೌದು. ಅವರ ಜೀವನ ಇದರಲ್ಲಿ ಅವರು ಯಾವುದೇ ಇದನ್ನು ಮದ್ಯಪಾನ ಮಾಡಿದವರಲ್ಲ ಅವರು. ಹಾಗೆ ಮತ್ತು ಅವರ ವಿಶೇಷ ಗುಣ ಅಂತ ಹೇಳಿದರೆ, ಎಲ್ಲ ಇವತ್ತಿನ ರಾಜಕೀಯವನ್ನು ನೋಡಿದಾಗಲೂ 70 ಅಲ್ಲ 80 ಅಲ್ಲ 90 ವರ್ಷ ಆದ್ರೂ ಕೂಡ ರಾಜಕೀಯವನ್ನು ಬಿಟ್ಟು ಹೋಗಲಿಕ್ಕೆ ತಯಾರಿಲ್ಲ. ಆದರೆ ಅವರು ತಮ್ಮ 75ನೇ ಇಸವಿಯಲ್ಲಿ ರಾಜಕೀಯದಿಂದ ದೂರ ಆಗಿ ಮಕ್ಕಳನ್ನು ರಾಜಕೀಯಕ್ಕೆ ಬಿಟ್ಟು ಮಕ್ಕಳಿಗೆ ಸಂಪೂರ್ಣ ಇದನ್ನು ಕೊಟ್ಟದ್ದು ಅದು ನನಗೆ ಬಹಳ, ಅಂದರೆ ಯಾರು ಕೂಡ ಇವತ್ತು ಅಧಿಕಾರವನ್ನು ಬಿಡಲಿಕ್ಕೆ ಯಾರು ರೆಡಿ ಇಲ್ಲ. ಇವರು ಅಧಿಕಾರದಲ್ಲಿ ಇದ್ರೂ ಕೂಡ ಎಲ್ಲವನ್ನು ಇದು ಮಾಡಿದ್ದಾರೆ. ಹಾಗೆ ನಮಗೆ ಮತ್ತೊಂದು ಏನಂತ ಹೇಳಿದರೆ, ಅವರು ನಮಗೆ ಅವರ ಏನು ಜಾಗ ಎಲ್ಲ ಇದೆಯಾ ಆ ಜಾಗವನ್ನು ನಮಗೆಲ್ಲ ತಿಳುವಳಿಕೆ ಬರಲಿಕ್ಕೆ ಮೊದಲೇ ಎಲ್ಲರಿಗೆ ಪಾಲನ್ನು ಮಾಡಿ ಇಟ್ಟಿದ್ರು. ನಮಗೆ ಕೆಲಸ ಇದ್ದದ್ದು ಮಕ್ಕಳು ನಾವು ಮದುವೆ ಆದ ಕೂಡಲೇ ನಾವು ಒಬ್ಬೊಬ್ಬ ಒಂದೊಂದು ಹೋಗಿ ಪಾಲ್ಗೆ. ಹಾಗಾಗಿ ನಮಗೆ ಯಾವುದೇ ಜಾಗದ ಇದು ಕೂಡ ನಮಗೆ ತೊಂದರೆ ಆಗಬಾರ್ದು, ಮಕ್ಕಳು ಜಾಗದ ವಿಷಯದಲ್ಲಿ ಜಗಳ ಮಾಡಿಕೊಳ್ಬಾರ್ದು ಅಂತ ಹೇಳ್ತಕ್ಕಂಥ ವಿಚಾರವನ್ನು ಮುಂದೆ ಇಟ್ಟುಕೊಂಡು ಅದನ್ನು ಮಾಡಿರ್ತಕ್ಕಂಥದ್ದನ್ನು ಕಂಡಿದ್ದೇವೆ. ಹಾಗಾಗಿ ನಮಗೆ ಇವತ್ತು ನಾವು ಕುಟುಂಬ ಅಂತ ಹೇಳಿದರೆ ಯಾವುದೇ ಇದಿಲ್ಲದೆ ಒಂದು ಒಳ್ಳೆಯ ಬಾಂಧವ್ಯದಲ್ಲಿ ಇರತಕ್ಕಂಥ ಕಾರಣ ಅವರು ಅಂತ ಹೇಳಲಿಕ್ಕೆ ನೇತ್ರಕ್ಕ. ಇನ್ನೊಂದು ಬಹುಶಃ ನಾನು ಓದಿದ ಹಾಗೆ ಅವರಿಗೆ ಒಂದು ಕಾಲದಲ್ಲಿ ಚಿನ್ನದ ವ್ಯಾಮೋಹ ಇತ್ತು. ಅವರ ಏನು ವಾಚಲ್ಲೂ ಕೂಡ ಚಿನ್ನದ ಲೇಪನ ಇತ್ತು. ಆದರೆ ಯಾವುದೋ ಒಂದು ಘಟನೆಯಿಂದ ಆ ಬಳಿಕ ಚಿನ್ನದ ವ್ಯಾಮೋಹನೂ ಕೂಡ ಕಳ್ಕೊಂಡ್ರು ಅಂತ. ಹೌದು. ಅವರು ಹೇಳಿದ್ದು ಮಾತು ಕೇಳಿದ್ದು ನಾನು. ಮೊದಲು ಅವರು ತುಂಬ ಅಚ್ಚುಕಟ್ಟಾಗಿ ಡ್ರೆಸ್ ಮಾಡೋರು. ಮೊದಲು ಕಚ್ಚೆ ಹಾಕಿ ಕೋಟು ಧರಿಸಿ ಕಪ್ಪು ಟೊಪ್ಪಿ ಇಟ್ಕೊಂಡು ಹೋಗ್ತಾಯಿದ್ರು. ಅಂದರೆ ರಾಜಕೀಯಕ್ಕೆ ಬರಲಿಕ್ಕೆ ಮೊದಲು. ರಾಜಕೀಯಕ್ಕೆ ಬಂದ ಮೇಲೆ ಸಂಪೂರ್ಣ ಕೊನೆಯವರೆಗೆ ಬಿಳಿ ಖಾದಿ ಡ್ರೆಸ್ಸನ್ನೇ ಹಾಕಿದವರು. ಹಾಗೆ ಆ ಸಂದರ್ಭದಲ್ಲಿ ಅವರು ವ್ಯಾಪಾರಕ್ಕಾಗಿ ಅನೇಕ ಕಡೆ ಹೋಗ್ತಾ ಇದ್ದ ಹಾಗೆ ಒಮ್ಮೆ ಕೇರಳಕ್ಕೂ ಹೋಗಿದ್ದರಂತೆ. ಅಂದರೆ ಇದು ಅವರಿಂದ ತಿಳಿದ ವಿಷಯ. ಆಗ ಇವರ ಕೈಯಲ್ಲಿದ್ದ ವಾಚನ್ನು ನೋಡಿದ, ಅವರು ಚಿನ್ನದ ವಾಚನ್ನು ನೋಡಿದ ಕೆಲವು ದುಷ್ಕರ್ಮಿಗಳು
ಅವರನ್ನು ಹಿಂಬಾಲಿಸಿದ್ರಂತೆ. ಹೋಗ್ತಾ ಹೋಗ್ತಾ ಸುಮಾರು ದೂರ ಹೋಗುವಾಗ ಅಪ್ಪನಿಗೆ ಸಂಶಯ ಬಂದು ಇನ್ನೊಬ್ಬರ ಜೊತೆ ಸೇರಿಕೊಂಡಿರುತ್ತೆ. ಅದನ್ನು ನೋಡಿದ ಮೇಲೆ ಆ ಇಬ್ಬರು ಪಲಾಯನ ಮಾಡಿ ಹೋದರು. ಆ ಘಟನೆಯನ್ನು ತಿಳಿದ ಮೇಲೆ ಮನೆಗೆ ಬಂದು ಹೇಳಿದರು, ನಾನು ನನ್ನ ಜೀವಮಾನದಲ್ಲಿ ಇನ್ನು ಚಿನ್ನವನ್ನು ಯಾವುದೇ ಉಂಗುರವಾಗಲಿ ಚೈನಾಗಲಿ ಯಾವುದೇ ಆಭರಣವನ್ನು ಧರಿಸುವುದಿಲ್ಲ ಅಂತ ಹೇಳುವಂಥ ತೀರ್ಮಾನವನ್ನು ಅವರು ಆ ದಿನ ಕೈಗೊಂಡ್ರಂತೆ. ಅದು ಮುಂದೆಯೂ ಹಾಗೆ ಮುಂದುವರಿಸಿದ್ದಾರೆ. ಸಾಯೋವರೆಗೆ ಅವರು ಯಾವುದೇ ಚಿನ್ನ ಆಭರಣವನ್ನು ಧರಿಸಿಲ್ಲ. ಭರತಣ್ಣ, ತಂದೆಯವರ ಯಾವ ಗುಣಗಳು ಅಥವಾ ಯಾವ ಆದರ್ಶಗಳು ಇವತ್ತಿನ ಸಮಾಜಕ್ಕೆ ಅದು ಪಾಠ ಆಗಬೇಕು ಅಥವಾ ಪುತ್ರರಾದ ನಿಮಗೂ ಪಾಠ ಆಗಬೇಕು ಅಂತ ತಾವು ಬಯಸ್ತೀರಿ? ಅವರ ಸಾಮಾಜಿಕ ಜೀವನದ ಗುಣಗಳು ಅವತ್ತಿಗೂ ಮತ್ತು ಇವತ್ತಿಗೂ ಖಂಡಿತವಾಗಿ ಅದು ಎಲ್ರಿಗೂ ಮಾರ್ಗದರ್ಶನ ಆಗುವಂಥ ವಿಚಾರಧಾರೆಗಳು. ಅವರು ನಾನು ಆಗಲೇ ಸ್ಪಷ್ಟ ಹೇಳಿದೆ, ಯಾವುದೇ ಕಾರಣಕ್ಕೂ ನೀವು ಇತರರ ಹಣವನ್ನು ಅಥವಾ ಇತರರ ಬದುಕನ್ನು ಬಯಸುವಂಥದ್ದು ಮಾಡಬಾರ್ದು ಅನ್ನುವಂಥದ್ದು. ಇನ್ನೊಂದು, ನೀವು ಯಾವುದನ್ನು ಹೇಳ್ತೀರಿ ಅದನ್ನು ಮಾಡಿ ತೀರಿಸ್ಬೇಕು, ಆಡಿದಂತೆ ನಡಿಬೇಕು, ಇಲ್ಲ ಅಂದರೆ ನೀವು ಆಗೋದಿಲ್ಲ ಅಂತ ಹೇಳಬೇಕು. ಬಹುಶಃ ಇವತ್ತು ಅವರ ಗುಣಗಳನ್ನು ನಾವು ಕೂಡ ಇಟ್ಕೊಂಡಿದ್ದೇವೆ. ನಾವು ರಾಜಕೀಯದಲ್ಲಿ ಈಗ ಯಾರೇ ಬರಲಿ, ನಾವು ಆಗುವಂಥ ಕೆಲಸವನ್ನು ಆಯಿತು ಕೂಡಲೇ ಮಾಡ್ತೇವೆ ಅಂಥೇಳಿ ನಮ್ಮಿಂದ ಏನು ಸಾಧ್ಯ ಇದೆ ಅದನ್ನು ಮಾಡ್ತೇವೆ. ನಾವು ಆಗೋದಿಲ್ಲ ಅಂತ ಹೇಳುವಂಥದ್ದನ್ನು ಅವ್ರು ಬಂದಾಗಲೇ ಅದನ್ನು ವಿಮರ್ಶೆ ಮಾಡಿ ಇದು ಆಗೋದಿಲ್ಲಪ್ಪ ನನ್ನ ಹತ್ರ ಬರಬೇಡ ಅಂತ ಹೇಳ್ತೇವೆ. ಸೊ ಹಾಗಾಗಿ ಇವತ್ತಿನ ದಿನಗಳಲ್ಲಿ ಇವತ್ತಿನ ರಾಜಕೀಯ ಏನಾಗಿದೆ ಅಂತ ಹೇಳಿದ್ರೆ, ನೀವು ಆಗೋದಿಲ್ಲ ಅಂತ ಹೇಳಿದ್ರು ಆಗ್ತದೆ ಅಂತ ಹೇಳಿಕೊಂಡು ಮಾಡುವಂಥ ಕಾಲಘಟ್ಟ. ಇವತ್ತಿನ ರಾಜಕೀಯ ಏನಾಗಿದೆ ಅಂತ ಹೇಳಿದ್ರೆ, ನೀವು ಹಣದಿಂದಲೇ ಬೇರೆಯ ಹಣಗಳನ್ನು ಪಡೆದೇ ನೀವು ರಾಜಕೀಯಕ್ಕೆ ಅದನ್ನು ವಿನಿಯೋಗಿಸಿ ಅಂತ ಹೇಳುವಂಥದ್ದು. ಬಹುಶಃ ಇವತ್ತು ನಮ್ಮ ಕೈಯಿಂದ ನಮ್ಮ ಸಂಪತ್ತಿದ್ದ ನಾವು ಇತರರಿಗೆ ಸಹಾಯ ಮಾಡತಕ್ಕಂಥದ್ದು ಇದೆಯಲ್ಲ, ಅದು ಅತ್ಯಂತ ಶ್ರೇಷ್ಠವಾದದ್ದು. ಮತ್ತು ಎಲ್ಲ ಜನ ಕೂಡ ಅದನ್ನು ಯಾವತ್ತೂ ಕೂಡ ಮನಸ್ಸಿನಲ್ಲಿ ಇಟ್ಟು ಕೃತಜ್ಞತಾ ಭಾವನದಲ್ಲಿ ಇರುವಂಥದ್ದು. ಸೊ ಅವತ್ತು ಅವರ ಗುಣಗಳಿದೆಯಲ್ಲ, ಅದು ಈ ನ್ಯಾಯ ಪಂಚಾಯತಿಗೆಯಲ್ಲೂ ಕೂಡ ನಾನು ನೋಡಿದ್ದೇನೆ, ಅವ್ರ ಜೊತೆ ಹೋಗಿದ್ದೇನೆ. ಅವರು ಹೋದಾಗ ಅವನು ಕರೆದವನೇ ಆಗಿರ್ಬೋದು, ಅವನಲ್ಲಿ ನ್ಯಾಯ ಇಲ್ಲ ಅಂತ ಕಂಡ್ರೆ ಅವರು ಕಡಾಕಡಿಯಾಗಿ ಅಲ್ಲೇ ಹೇಳೋರು, ನಿನ್ನದು ನ್ಯಾಯ ಇಲ್ಲ, ನಿನ್ನ ಪರವಾಗಿ ನಾನು ಮಾತಾಡುವಾಗಿಲ್ಲ, ನ್ಯಾಯ ಏನಿದೆ ಅದುವೇ ತೀರ್ಮಾನ, ಅದುವೇ ಅಂತಿಮ. ಹಾಗಾಗಿ ಆ ಕಾಲದಲ್ಲೂ ಕೂಡ ಅವರು ಹೋದ ಎಲ್ಲ ನ್ಯಾಯ ಪಂಚಾಯತಿಗಳು ಕೂಡ ಮುಗಿತಾ ಇತ್ತು ಮತ್ತು ಎಲ್ಲರೂ ಕರಿತಾ ಇದ್ದರು. ಈ ನ್ಯಾಯ ಪಂಚಾಯತಿಗಳಲ್ಲಿ ಅತ್ಯಂತ ನಿಷ್ಠುರವಾಗಿ ಯಾರ ಪರವನ್ನು ವಹಿಸದೆ ನ್ಯಾಯಯುತವಾಗಿ ಮಾತನಾಡತಕ್ಕಂಥವರನ್ನು ಈ ನ್ಯಾಯ ಪಂಚಾಯತಿಗೆ ಎಲ್ಲರೂ ಬಯಸ್ತಾರೆ. ಸೊ ಅದೇ ಅವರ ಜೀವನದ ಗುಣಗಳನ್ನು ನಾನು ಕೂಡ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡೆ. ಸಾವಿರಾರು ನ್ಯಾಯ ಪಂಚಾಯತಿಗಳಿಗೆ ಹೋಗಿದ್ದೇನೆ. 90% ನಾವು ಆವತ್ತು ನ್ಯಾಯ ಪಂಚಾಯತಿಗಳಿಗೆ ಹೋದಾಗ ಮುಗೀತಿತ್ತು. ಬಹುಶಃ ಈ ನ್ಯಾಯ ಪಂಚಾಯತಿಗಳ ಪರಿಣಾಮ ಏನು ಅಂತ ಹೇಳಿದ್ರೆ, ಕುಟುಂಬದಲ್ಲಿ ಅಣ್ಣ ತಮ್ಮಂದರಲ್ಲೇ ಕಲಹ. ಅದು ಈ ಭೂಮಿಗಾಗಿ ಕಲಹ ಆಗೋದು ಬೇರೆ ಯಾರಿಗೂ ಅಲ್ಲ, ಅಣ್ಣ ತಮ್ಮಂದರಲ್ಲೇ ಕಲಹ. ಆ ಕಲಹವನ್ನು ಕೋರ್ಟಿಗೆ ಹೋದರೆ ವರ್ಷಾನುಗಟ್ಟಲೆ ಅವರ ಸಂಸಾರ ಯಾವಾಗಲೂ ಕೂಡ ಕೋರ್ಟಲ್ಲೇ ಕಳೆಯುವಂಥದ್ದು, ಅವರ ಅಭಿವೃದ್ಧಿಯೂ ಆಗೋದಿಲ್ಲ. ನೀವು ಒಂದು ನಿಷ್ಠವಾದಂಥ ಒಂದು ತೀರ್ಮಾನಗಳನ್ನು ಮಾಡಿ ಒಮ್ಮೆಗೆ ಅದು ಪರಿಹಾರ ಆದಾಗ ಎಲ್ರಿಗೂ ಸಮಾಧಾನ ಆಗೋದಿಲ್ಲ, ಶೋಷಣೆ ಮಾಡಿದವನಿಗೆ ಸಮಾಧಾನ ಆಗೋದಿಲ್ಲ. ಆದರೆ ಒಂದು ಸ್ವಲ್ಪ ವರ್ಷ ಕಳೆದ ಮೇಲೆ ಅವನ ಮನಸ್ಸಿಗೂ ಆಗುತ್ತೆ, ಅವತ್ತು ತೀರ್ಮಾನ ಆದ್ದರಿಂದ ನನ್ನ ಸಂಸಾರ ಚೆನ್ನಾಗಾಯಿತು. ಸೊ ಅಂಥ ನಿಷ್ಠವಾದಂಥ ಜೀವನ ಅವ್ರದ್ದಿತ್ತು. ಆ ನಿಷ್ಠವಾದ ಕೆಲವು ಬಾರಿ ಅವರ ಮೇಲೆ ಹಲ್ಲೆ ಆಗುವಂಥ ಸಂದರ್ಭಗಳು ಅದು ಸಹಜ. ಯಾಕಂದರೆ ಇವತ್ತಿನ ಯುಗದಲ್ಲೂ ಕೂಡ ಕೆಲವು ಸಂದರ್ಭದಲ್ಲಿ ಈಗ ನಾವೆಲ್ಲ ನಮ್ಮನ್ನು ಹೇಳ್ತಾರೆ, ನೀವು ರಾಜಕೀಯಕ್ಕೆ ಫಿಟ್ ಇಲ್ಲ ಅಂತ. ಅಂದರೆ ಈಗ ಫಿಟ್ ಇಲ್ಲ ಯಾಕೆಂತ ಕೇಳಿದರೆ, ಈಗ ರಾಜಕೀಯದ ಪರಿಸ್ಥಿತಿಯೇ ಬೇರೆ. ನಾವು ಆಗಿನ ಕಾಲದ ರಾಜಕೀಯದಲ್ಲಿ ಫಿಟ್ ಇದ್ದೇವೆ, ಬಟ್ ಈಗಿನ ಕಾಲದ ರಾಜಕೀಯಕ್ಕೆ ನಾವು ಫಿಟ್ ಇಲ್ಲ. ನಾವು ನಿಷ್ಠವಾಗಿ ಮಾತಾಡೋದಿದ್ರೆ ಅಥವಾ ನಿಷ್ಠವಾಗಿ ನಡೆದುಕೊಳ್ಳೋದಿದ್ರೆ ನಮ್ಮನ್ನು ದೂರುವವರ ಸಂಖ್ಯೆ ಹೆಚ್ಚು, ಹೊಗಳುವವರ ಸಂಖ್ಯೆಗಿಂತ. ಯಾಕಂದರೆ ಆ ವರ್ಗದವರು ಇವತ್ತು ಜಾಸ್ತಿ ಆಗಿದ್ದಾರೆ. ಹಾಗಾಗಿ ಅವರ ಆ ಬದುಕನ್ನು, ಅವರ ನಿಷ್ಠವಾದಂಥ ಬದುಕನ್ನು, ನ್ಯಾಯಯುತವಾದಂಥ ಬದುಕನ್ನು ಮತ್ತು ಪರಿಶ್ರಮ ಪಟ್ಟು ನಾವು ಏನು ನಮ್ಮದೇ ಆದ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳುವಂಥ ಅವರ ಪರಿಶ್ರಮದ ಆ ಒಂದು ಜೀವನವನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ಅದನ್ನು ಮಾದರಿ. ನಿತ್ಯಣ್ಣ, ಅಂಥ ಸಾಮಾಜಿಕ ಬದುಕು ತಮ್ಮ ಮೇಲೆ ಯಾವ ಪರಿಣಾಮವನ್ನು ಬೀರಿದೆ? ಆ್ಯಕ್ಚುಲಿ ಏನು ಹೇಳೋದಿದ್ರೆ, ನಾನು ಮಾಡಿರೋದು ಇಂಜಿನಿಯರಿಂಗ್ ಮಾಡಿ ಬಂದು ನಾನು ಇಲ್ಲಿ ಇಂಡಸ್ಟ್ರಿಯನ್ನು ಮಾಡಿದೆ, ಅಲ್ಯೂಮಿನಿಯಂ ಇಂಡಸ್ಟ್ರಿ. ಆದರೆ ಜನಿಬಾ ಅಂದರೆ ಆದರೆ ನನಗೇನಂತ ಹೇಳಿದರೆ, ನಾನು ಹೇಳಿದ್ದು ನಾವು
ಚಿಕ್ಕಂದಲೇ ನೋಡ್ತಾ ಇದ್ದದ್ದು ತಂದೆಯವರ ಕೆಲವು ಚಟುವಟಿಕೆಗಳು, ಕೆಲವು ರಾಜಕೀಯ ಅದನ್ನು ನೋಡಿಕೊಂಡು ನಮಗೆ ರಾಜಕೀಯ ಮನೆಯಿಂದಲೇ ಸ್ಟಾರ್ಟ್ ಆಗಿತ್ತು, ಪ್ರಾರಂಭ ಆಗಿದ್ದು. ಮತ್ತು ನನ್ನಕ್ಕಿಂತ ಮೊದಲೇ ಅವರ ತಮ್ಮ ಭರತ್, ಅವನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದ, ಎಲ್ಲ ರಾಜಕೀಯದಲ್ಲಿ ಅವನೇ ಹೆಚ್ಚಿ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದ. ಆದರೆ ನಮಗೆ ಮನೆಯಲ್ಲಿ ಕಂಡಿರ್ತಕ್ಕಂಥ ಈ ರಾಜಕೀಯ ನಮ್ಮನ್ನು ಕೂಡ ಸೆಳೀತಾ ಇತ್ತು ರಾಜಕೀಯಕ್ಕೆ. ನಮಗೆ ನಮ್ಮ ಒಂದು ಕುಟುಂಬವೇ ರಾಜಕೀಯ. ಯಾಕೆಂದೇಳಿದರೆ ನಾನು ಕಾಂಗ್ರೆಸ್ ಅಧ್ಯಕ್ಷನಾಗಿ 13 ವರ್ಷ ಇದ್ದೆ, ಭರತ್ ಕಾಂಗ್ರೆಸ್ ಇದಾಗಿ 5 ವರ್ಷ ಇದ್ದರು, ನನ್ನ ಭಾವ ಪಡ್ಡಂಬೈಲವರು ಅಧ್ಯಕ್ಷರಾಗಿ 16 ವರ್ಷ ಅವರಿದ್ದರು. ಹಾಗೆ ಈ ನಮ್ಮ ಒಂದು ಕುಟುಂಬವೇ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಸುಮಾರು 30 ವರ್ಷ ನಮ್ಮ ಕುಟುಂಬ. ಅಂದರೆ ರಾಜಕೀಯದ ವಾತಾವರಣದಲ್ಲಿ ನಾವು ಬೆಳೆದಿದ್ದರಿಂದ ನಮಗೆ ಆ ರಾಜಕೀಯ ಇಚ್ಛೆ ಬಂತು. ಹಾಗಾಗಿ ಫ್ಯಾಕ್ಟ್ರಿ ಇದಾದ ಮೇಲೂ ನಾನು ಮತ್ತೆ ರಾಜಕೀಯಕ್ಕೆ ಹೋಗಲಿಕ್ಕೆ ಅವಕಾಶ ಆಯಿತು. ಎಸ್, ಬರ್ತಣ್ಣ ಬಹುಶಃ ಇನ್ನೊಂದು ಆ್ಯಡ್ ಮಾಡಬೇಕು ನಾನು. ಬಹುಶಃ ನೀವೆಲ್ಲ ಸೇರಿ ವರ್ಷಕ್ಕೊಂದು ಬಾರಿ ಆ ದೀಪಾವಳಿಯನ್ನು ಆಚರಣೆ ಮಾಡ್ತೀರಿ. ಅದು ಕೂಡ ಆರಂಭ ಏನು ಅವರ ಕಾಲದಲ್ಲೂ ಕೂಡ ಅದಾಗ್ತಾ ಇತ್ತಲ್ಲ? ಅವರ ಕಾಲದಲ್ಲೇ ಅದು ಅವರ ಕಾಲದಲ್ಲೇ. ಯಾಕಂದರೆ ನಿಮಗೆ ಸಾಂಸಾರಿಕ ಜೀವನದಲ್ಲಿ ಗೊತ್ತಿದೆ, ಅವರವರು ಬೇರೆ ಬೇರೆ ಆದಾಗ ಅವರವರ ಮನೆಗಳಲ್ಲೇ ಅವರವರ ಕಾರ್ಯಕ್ರಮಗಳು ನಡೀತಾ ಇತ್ತು. ಇಡೀ ಕುಟುಂಬ ಒಟ್ಟು ಸೇರುವಂಥ ಸಂದರ್ಭಗಳು ಭಾಳ ಕಡಿಮೆ ಇತ್ತು. ಆಗ ಇಡೀ ಕುಟುಂಬ ಒಟ್ಟು ಸೇರಬೇಕು ಅಂತ ಹೇಳಿ ಅವರ ನಿರ್ದೇಶನದ ಮೇರೆಗೆ ಆದಿ ಮನೆಯಲ್ಲಿ ನಾನೇ ವಾಸ ಇದ್ದುದರಿಂದ, ಅವರು ತಂದೆ ತಾಯಿ ಆದಿ ಮನೆಯಲ್ಲೇ ಇರೋದ್ರಿಂದ ವರ್ಷಕ್ಕೊಂದು ಸಲ ದೀಪಾವಳಿ ಹಬ್ಬವನ್ನು ಮನೆಯಲ್ಲೇ ಎಲ್ಲರೂ ಸೇರಿ ಆಚರಣೆ ಮಾಡಬೇಕು ಅಂತ. ಬಹುಶಃ ಆ ದಿನವನ್ನು ನಾವು ಯಾವತ್ತೂ ನೆನೆಯಬೇಕಾಗ್ತದೆ. ಯಾಕಂದರೆ ಆ ಸಂದರ್ಭದಲ್ಲಿ ಈಗಿನ ಮಕ್ಕಳು ಮರಿಮಕ್ಕಳು ಅವರು ಉದ್ಯೋಗದಲ್ಲಿ ಇರಲಿ ಇಲ್ಲದೇ ಇರಲಿ, ಎಲ್ಲಿ ಎಂಥದೇ ಕೆಲಸಗಳಿರಲಿ, ಆ ದಿವಸ ಅವರು ಮನೆಗೆ ಬರೋರು. ಎಲ್ಲರೂ ಬರುವಾಗ ಪಟಾಕಿ ಹಿಡ್ಕೊಂಡು ಬರೋರು, ಬಂದು ಮನೆಯಲ್ಲಿ ಅಪ್ಪ ಅಮ್ಮನ ಆಶೀರ್ವಾದವನ್ನು ಪಡೆಯೋರು. ಅದು ವರ್ಷದಲ್ಲಿ ಒಂದು ಸಲ ಆ ಹಿರಿಯರ ಆಶೀರ್ವಾದ ಇಡೀ ಕುಟುಂಬಕ್ಕೆ ಸಿಕ್ಕುವಂಥ ಒಂದು ಸನ್ನಿವೇಶ, ಅದು ಅವಿಸ್ಮರಣೀಯವಾದ್ದು. ಅವರ ಮರಣಾನಂತರ ಅದು ಯಾಕೆಂದರೆ ಮತ್ತೆ ಅವರವರ ಕುಟುಂಬದಲ್ಲೇ ಅವರವರೇ ಮಾಡುವಂಥ ವ್ಯವಸ್ಥೆಗಳಾಯಿತು. ಆಗ ಆ ಉದ್ದೇಶವೂ ಅದೇ ಇತ್ತು. ಯಾಕಂದರೆ ತಂದೆ ತಾಯಿ ಎಲ್ರಿಗೂ ಅತ್ಯಂತ ಶ್ರೇಷ್ಠರು, ಅವರನ್ನು ಪೂಜಿಸ್ತಕ್ಕಂಥ ಒಂದು ದಿನ ಎಲ್ಲ ಮಕ್ಕಳಿಗೆ ಮರಿಮಕ್ಕಳಿಗೆ ಇರಲಿ ಅಂತೇಳಿ ನಾವು ಅದನ್ನು ಮಾಡಿಕೊಂಡು ಬಂದೆವು. ಭಾಳ ವಿಶೇಷವಾಗಿ ಒಂದು ಇಡೀ ಕುಟುಂಬ ಸೇರ್ತಿತ್ತು, ಜೊತೆಗೆ ಅಕ್ಕಪಕ್ಕದ ಎಲ್ಲ ಜನರನ್ನು ಕರೆಸಿ ಒಂದು 100 ಜನ ಸೇರಿ, ಗೆಳೆಯರು ಅವರು ಎಲ್ಲ ಸೇರಿ ದೀಪಾವಳಿ ಹಬ್ಬವನ್ನು ನಮ್ಮ ಆದಿಮನೆಯಲ್ಲೇ ಆಚರಣೆ ಮಾಡತಕ್ಕಂಥ ಪದ್ಧತಿ. ಸಾಮಾಜಿಕ ಚಟುವಟಿಕೆಗಳು, ರಾಜಕೀಯ ಚಟುವಟಿಕೆಗಳ ಬಗ್ಗೆ ಬಹಳಷ್ಟು ಮಾತಾಡಿದ್ವಿ. ವಿಶೇಷವಾಗಿ ಸುದ್ದಿಯೊಂದಿಗೆ ಅವರ ಒಡನಾಟ. ನಮ್ಮ ಸಂಸ್ಥಾಪಕರಾಗಿರುವಂಥ ಡಾಕ್ಟರ್ ಯು ಪಿ ಶಿವಾನಂದರು ಅವರ ಸಂಬಂಧಿಯೂ ಕೂಡ ಹೌದು. ಬಹುಶಃ ಅದನ್ನು ತಾವು ಹಂಚಿಕೊಳ್ಳಬೇಕು ಅಂತ ನಾನು ವಿನಂತಿಸ್ತೇನೆ. ಯಾಕಂದರೆ ನಮ್ಮ ಪತ್ರಿಕೆ ಆರಂಭದ ದಿನಗಳಲ್ಲಿ ಮತ್ತು ಸುದ್ದಿ ಅನೇಕ ಜನಪರ ಆಂದೋಲನಗಳ ಟೈಮಲ್ಲಿ ಅವರು ಬೆಂಬಲಿಸ್ತಾ ಇರುವಂಥದ್ದನ್ನು ಡಾಕ್ಟರ್ ಕೂಡ ನೆನಪು ಮಾಡಿಕೊಳ್ತಾ ಇದ್ದಾರಲ್ಲ. ಈ ಸಂದರ್ಭದಲ್ಲಿ ಈ ಒಂದು ಸಂಚಿಕೆ, ನಿಮ್ಮ ಈ ಸಂಚಿಕೆ ಮರೆಯಾದ ಸಾಧಕರು, ಇದು ನಿಮ್ಮ ಡಾಕ್ಟರ್ ಯು ಪಿ ಶಿವಾನಂದರ ಒಂದು ನಿರ್ದೇಶನದಂತೆ ನಡೀತಾ ಇದೆ. ಡಾಕ್ಟರ್ ಶಿವಾನಂದರದ್ದು ಮತ್ತು ನಮ್ಮ ಅಪ್ಪನದು ಪರಸ್ಪರ ಅಭಿಮಾನಿಗಳು. ಅವರ ಅಣ್ಣ ಯು ಪಿ ಜಯಪ್ರಕಾಶರಿಗೆ ನನ್ನ ತಂಗಿ ಲೀಲಾವತಿಯನ್ನು ಕೊಟ್ಟದ್ದು, ಅವರ ತಂಗಿಯನ್ನು ನನ್ನ ತಮ್ಮ ನಿತ್ಯಾನಿಗೆ. ಹಾಗೆ ಈ ಒಂದು ಪರಸ್ಪರ ಸಂಬಂಧ, ನನ್ನ ಅಮ್ಮ ಅವರ ಅಪ್ಪನ ತಂಗಿ, ಹಾಗೆ ನಮ್ಮ ಈ ಒಂದು ಕುಟುಂಬದ ಇದಕ್ಕೂ ಸಂಬಂಧ ಕೂಡ ಇತ್ತು. ಅದರಡಿಯಲ್ಲಿ ಯು ಪಿ ಶಿವಾನಂದರು ನಿಮಗೆ ಗೊತ್ತಿದ್ದ ಹಾಗೆ ವಿಶಿಷ್ಟ ಕಾರ್ಯಗಳನ್ನು ಕೈಗೊಳ್ತಿದ್ದವರು. ಕೆಲವೊಂದು ಜನರಿಗೆ ಇಲ್ಲದ್ದು ಇರುತ್ತೆ, ಅಂದರೆ ಸಾರ್ವಜನಿಕರು ಕೆಲವರು ಪ್ರತಿಭಟಿಸುವವರು ಇರ್ತಾರೆ. ಅಂಥ ಸಂದರ್ಭದಲ್ಲಿ ಕೂಡ ನಮ್ಮ ಅಪ್ಪ ಅವರ ಪ್ರತಿಯೊಂದು ಕಾರ್ಯವನ್ನು ಶ್ಲಾಘಿಸೋದು, ಅವರ ಸ್ವತಃ ಸಕ್ರಿಯವಾಗಿ ಅವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರಿಗೆ ಪ್ರೋತ್ಸಾಹಿಸ್ತಿದ್ರು. ಈಗ ಡಾಕ್ಟರ್ ಶಿವಾನಂದರ ಮಾತಿನಲ್ಲೇ ಹೇಳಬೇಕಾದ್ರೆ ಅವರು ಹೇಳ್ತಾ ಇದ್ದರು, ಶ್ರೀಯುತ ಮುಂಡೋಡಿಯವರು ಸಣ್ಣ ವ್ಯಕ್ತಿ ಆದರೂ ಕೂಡ ಅವರೊಡನೆ ಕುಳಿತು ವಿಚಾರ ಮಂಡನೆಗೆ ಪ್ರಾರಂಭ ಮಾಡಿದ ಕೂಡಲೇ ಅವರು ವಾಮನಂತೆ ಬೃಹದಾಕಾರವಾಗಿ ಬೆಳೀತಾ ಇದ್ರು, ತುಂಬ ಎತ್ತರಕ್ಕೆ ಹೋಗ್ತಾ ಇದ್ರು ಅಂತ. ಇದರಿಂದ ಒಂದು ನಿಷ್ಪಕ್ಷಪಾತವಾದ
ವಿಮರ್ಶಕರಾದಂಥ ಡಾಕ್ಟರ್ ಶಿವಾನಂದನವರು ನಮ್ಮ ಅಪ್ಪನ ಬಗ್ಗೆ ಹೀಗೆ ಮಾತನಾಡಿದ್ದಾರೆ ಅಂತ ಹೇಳಿದರೆ ಅವರ ವ್ಯಕ್ತಿತ್ವದ ಅರಿವು ಖಂಡಿತ ನಿಮಗೆಲ್ಲ ಆಗ್ಬೋದು ಅಂತ ಹೇಳ್ತೇನೆ. ಅವರ ಕೆಲವು ಘಟನೆಗಳು, ಅವರೊಮ್ಮೆ ಶಿವಾನಂದರವರು ಇದಕ್ಕೆ MLAಗೆ MP ಗೆ ಸ್ಪರ್ಧೆ ಮಾಡತಕ್ಕಂಥ ಸಂದರ್ಭದಲ್ಲಿ ಆಗ ಅವರು ಇಡೀ ತಿರುಗಿದಾಗ ಅವರಿಗೆ ಪೊಲೀಸ್ ಪ್ರೊಟೆಕ್ಷನ್ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಅಲ್ಲಿ ಅವರಿಗೆ ಪೊಲೀಸ್ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಅಂತೇಳಿ ಬಂದಾಗ ತಂದೆಯವರು ಅಲ್ಲೇ ಎದ್ದು ನಿಂತು ಆಗಲೇ ನೀವು ಹೇಗೆ ಮಾಡ್ತೀರಿ ನೋಡ್ತೇನೆ ಅಂತ ಹೇಳತಕ್ಕಂಥ ಮಾತವನ್ನು, ಧೈರ್ಯವನ್ನು ಮಾತಾಡಿ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟವರು. ಮತ್ತು ಯಾವುದೇ ಅವರಿಗೆ ಒಂದು ತಂದೆಯವರಿಗೆ ಅಂದರೆ ಯಾರು ಹೋರಾಟ ಮಾಡ್ತಾನೋ, ಯಾರು ಸಾಧನೆ ಮಾಡ್ತಾನೋ ಅವನನ್ನು ಅತಿಯಾಗಿ ಮೆಚ್ಚಿಕೊಳ್ಳತಕ್ಕಂಥ ವ್ಯಕ್ತಿತ್ವ ಅವ್ರದ್ದು. ಒಬ್ಬ ಸಾಧನೆ ಮಾಡಿದವನು ಯಾವಾಗಲೂ ಗುರುತಿಸತಕ್ಕಂಥ ವ್ಯಕ್ತಿತ್ವ ಅವರು. ಹಾಗೆ ಡಾಕ್ಟರ್ ಶಿವಾನಂದ ಅವರು ವಿಶೇಷವಾದಂಥ ಸಾಧನೆ ಮಾಡಿದ್ದರಿಂದ ಅವರಿಗೆ ಹೆಚ್ಚು ಅವರ ಮೇಲೆ ಪ್ರೀತಿ ವಿಶ್ವಾಸ ಎಲ್ಲ ಇತ್ತು ಅವರಿಗೆ. ಬಹುಶಃ ನಿಮಗೆಲ್ಲ ಈ ನೇರ ನಿಷ್ಠುರತೆ ಎಲ್ಲ ತಂದೆಯವರಿಂದಲೇ ಬಂತ? 100ಕ್ಕೆ 100. ಯಾಕೆಂದರೆ ಅದು ಚಿಕ್ಕಂದರಿಂದಲೇ ನಾವು ಅನುಭವಿಸಿಕೊಂಡು ನೋಡಿಕೊಂಡು ಬೆಳೆದುಕೊಂಡು ಬಂದವರು. ಸಹಜವಾಗಿ ಅದು ಬಂದೇ ಬರ್ತದೆ. ಅವರು ಎಷ್ಟು ನಿಷ್ಠುರವಾಗಿದ್ದರು ಅಂತ ಹೇಳಿದರೆ, ಅವರು ಒಂದು ಕಾಲದಲ್ಲಿ ಅವರು ಕುಡಿಯುವ ಅಭ್ಯಾಸಗಳಿರಲಿಲ್ಲ. ಬಹುಶಃ ಒಬ್ಬ ಕುಡಿದವನು ಗೇಟ್ ದಾಟಿ ಮನೆ ಒಳಗೆ ಬರಲಿಕ್ಕೂ ಅವಕಾಶಗಳಿರಲಿಲ್ಲ. ಅಂದರೆ ಅಷ್ಟು ನಿಷ್ಠುರವಾಗಿ ನಿಭಾಯಿಸ್ತಿದ್ರು. ಬಹುಶಃ ಯಾವುದೇ ಅಧಿಕಾರಿಗಳು ಬರಲಿ, ಆ ಭಾಗದಲ್ಲಿ ಯಾವ ಅಧಿಕಾರಿಗಳು ಬಂದರೂ ಅವ್ರ ಮನೆಯಲ್ಲೇ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು, ಆಗ ವಾಹನಗಳಿರಲಿಲ್ಲ, ಬಂದರೆ ಒಂದೊಂದು ಊರಲ್ಲೇ ಅವರು ತಂಗುವಂಥ ವ್ಯವಸ್ಥೆಗಳು. ಆಗ ಕಡಬ ಸ್ಟೇಷನ್, ನಮಗೆ ಕಡಬ ಸ್ಟೇಷನ್ನಿಂದ ಬಂದಂಥ ಜೂಲ್ಕಟ್ಟಿ ಇರ್ಬೋದು, ಭೀಮಾರೆಡ್ಡಿ ಅಂತ ಇನ್ನೊಬ್ಬರು ಸಬ್ ಇನ್ಸ್ಪೆಕ್ಟರ್ಗಳೆಲ್ಲ ಇದ್ದವರು. ಆಗ ರಾತ್ರಿ ಮನೆಯಲ್ಲೇ ಉಳ್ಕೊಳ್ಳೋರು. ಸೊ ಅವರು ಬಂದರೆ ಅವ್ರದ್ದೊಂದು ವಿಶೇಷತೆ ಗುಣ ಅದು. ನೀವು ಯಾರು ಬಂದ್ರೂ ಕೂಡ ಅವರ ಹವ್ಯಾಸಕ್ಕೆ ಅವರು ಅಡ್ಡಿ ಪಡ್ತಿರಲಿಲ್ಲ, ಅವ್ರು ಕುಡಿತಿರಲಿಲ್ಲ. ಆಮೇಲೆ ಅವರು ಬದಲಾವಣೆ ಆದರು. ಈ ಅಧಿಕಾರಿಗಳೆಲ್ಲ ಬಂದಾಗ ಅಧಿಕಾರಿಗಳ ಅವರ ವ್ಯವಹಾರದಲ್ಲಿ ಅವರು ಕುಡಿಯೋದು ಮಾಡೋದು ಅನಿವಾರ್ಯವಾದಾಗ ಮತ್ತೆ ಅವರು ಅದಕ್ಕೆ ನಾನು ಹೇಳಿದೆ, ಅವರು ಹಂತ ಹಂತವಾಗಿ ಜೀವನದಲ್ಲಿ ಅನುಭವದ ಮೇಲೆ ಮತ್ತು ವಯಸ್ಸಿನ ಮೇಲೆ ಅವರು ತನ್ನ ಬದಲಾವಣೆಗಳನ್ನು ಮಾಡಿಕೊಂಡೇ ಹೋದರು ಬಹುಶಃ. ಆದರೆ ಅವರ ಶಿಸ್ತನ್ನು, ಅವರ ನಿಯತ್ತನ್ನು ಯಾವತ್ತೂ ಕೂಡ ಬಿಟ್ಟಿಲ್ಲ. ಅದು ಹೇಗಿರಬೇಕೋ ಹಾಗೇ ಬದುಕಿದರು. ಅವರು ಕೊನೆ ವಯಸ್ಸಿನಲ್ಲೂ ಕೂಡ ಅವರಿಗೆ 93 ನಂತರ ನಾವು ಅವರಿಗೆ ಎಲ್ಲಾದರೂ ಬೀಳಬಾರ್ದು ಅಂಥೇಳಿ ಹೋಮ್ ನರ್ಸನ್ನು ಅಪಾಯಿಂಟ್ ಮಾಡಿದರು. ಆದರೆ ಅವನು ಇವ್ರನ್ನ ಎಬ್ಬಿಸ್ಲಿಕ್ಕೆ ಅಂತ ಮುಟ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಮುಟ್ಲಿಕ್ಕೆ ಹೋದರೆ ಅವ್ರು ಹೇಳೋರು, ಈ ಮನೆ ಯಜಮಾನ ನಾನು, ನನ್ನನ್ನು ಮುಟ್ಬೇಡ ಅಂತ. ಅಂದರೆ ಕೊನೆಯವರೆಗೆ ಅದೇ ರೀತಿಯಲ್ಲಿ ಅದೇ ಒಂದು ವ್ಯವಸ್ಥೆ ಒಳಗಡೆ ಬದುಕಿದವರು. ಅದನ್ನು ನೋಡಿ ನಾವು ಕೂಡ ಅದನ್ನು ಅನುಸರಿಸಿಕೊಂಡು ಬಂದಿದ್ದೇವೆ. ನಿತ್ಯಣ್ಣ, ಸಮಾಜಕ್ಕಾಗಿ ಮುಂಡೋಡಿ ಬೆಳ್ಳೆಪ್ಪಗೌಡರು ಬಹಳ ತ್ಯಾಗ ಮಾಡಿದ್ದಾರೆ, ಸೇವೆ ಸಲ್ಲಿಸಿದ್ದಾರೆ, ಸಾಧನೆ ಮಾಡಿದ್ದಾರೆ. ಸಮಾಜ ಅವರನ್ನು ಅದೇ ರೀತಿ ನೆನಪಿಸಿಕೊಂಡಿದೆಯಾ? ಏನನ್ನಿಸ್ತದೆ? ಈಗಾಗಲೇ ಭರತ್ ಹೇಳಿದಾಗೆ ಅವರು ಹೋಗಿರ್ತಕ್ಕಂಥ ಪಂಚಾಯತಿಗೆ ಮನೆಗಳಲ್ಲಿ ಕೆಲವರು ಹಿರಿಯವರು ಈಗಲೂ ನಮ್ಮ ಹತ್ರ ನಾವು ಹೋದಾಗ ಅವರು ಹೇಳ್ತಾರೆ, ನಿಮ್ಮ ತಂದೆಯವರಿಂದಾಗಿ ನಮ್ಮ ಮನೆ ಇಷ್ಟು ಬೆಳೆದಿದೆ, ಇಷ್ಟು ಆಗಿದೆ ಅಂತ ಹೇಳ್ತಕ್ಕಂಥದ್ದು. ಅದು ಸದಾ ನೆನಪಿಸತಕ್ಕಂಥದ್ದು. ಭಾಳ ಅಂದರೆ ನಮ್ಮ ವಿಶೇಷವಾಗಿ ನಮ್ಮ ಗುತ್ತಿಗಾರ ಭಾಗಕ್ಕೆ ಇವತ್ತು ಹೈಸ್ಕೂಲ್ ತಂದಿರೋದಾಗಿರಲಿ, ಟೆಲಿಫೋನ್ ತಂದಿರೋದಾಗಿರಲಿ, ರೋಡ್ಗಳಾಗಿರಲಿ, ಇಂಥದ್ದನ್ನೆಲ್ಲ ಅವರು ಮಾಡಿಕೊಟ್ಟದ್ದು. ಇವತ್ತು ಮಡಪಾಡಿಗೆ ರಸ್ತೆ ಬರಲಿಕ್ಕೆ ಮುಖ್ಯ ಕಾರಣ ಅವರು. ಎಲ್ಲ ಇಂಥ ಇದನ್ನೆಲ್ಲ ಮಾಡಿದ್ದರಿಂದ ಇವತ್ತು ಈಗಿನ ಜನ್ರೇಷನಿಗೆ ಗೊತ್ತಿಲ್ಲದ್ರೂ ಮುಂದಿನ ಹಿಂದೆ ಅವರ ಸಮಕಾಲೀನ ಅಲ್ಲ ನಮ್ಮ ರೀತಿಯ ಜನರಿಗೆ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಇದೆ. ಅದನ್ನು ಎಲ್ಲ ನೆನಪಿಸ್ತಕ್ಕಂಥ ಕೆಲಸವನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. ಎಸ್ ನೇತ್ರ ಮೇಡಮ್, ಬಹಳಷ್ಟು ವಿಚಾರಗಳ ಬಗ್ಗೆ, ಅವರ ಸಾಮಾಜಿಕ ಸೇವೆ, ರಾಜಕೀಯ ಸೇವೆ, ಇದರೆಲ್ಲದರ ಬಗ್ಗೆ ಮಾತಾಡಿದ್ವಿ. ಶಿಕ್ಷಣ ಕ್ಷೇತ್ರಕ್ಕೂ ಕೂಡ ಅವರ ಸೇವೆ ಇದೆ ಅಲ್ವಾ? ಯಾವ ರೀತಿ? ಅವರು ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಟ್ಟಿದ್ದರು. ಅಂದರೆ ನಾವು ಮಕ್ಕಳನ್ನು ಗ್ರಾಮೀಣ ಪ್ರದೇಶದಲ್ಲಿದ್ದರೂ ಪುತ್ತೂರು, ಮಂಗಳೂರು, ಮಡಿಕೇರಿ, ಬೆಂಗಳೂರು, ಬೆಳಗಾವಿ ಇಂಥ ಕಡೆಯಲ್ಲಿ ಹೀಗೆ ಕಳಿಸಿ ನಮಗೆ ಸ್ನಾತಕೋತ್ತರ ವಿದ್ಯೆಯನ್ನು ಮಾಡಿದರು. ಅದರಲ್ಲಿ ನಾವು ಅದನ್ನು ಸದುಪಯೋಗಿಸಿಕೊಂಡು ಎಲ್ಲರೂ ಪದವಿ ಪಡೆದು ವಿದ್ಯಾವಂತರಾದದ್ದು ಅವರಿಗೆ ಅವರ ಜೀವಮಾನದಲ್ಲಿ ಅವರು ಒಂದು ಪಟ್ಟಂಥ ಸಂತಸದ ಹೊತ್ತು. ಅಷ್ಟು ಮಾತ್ರ ಅಲ್ಲದೆ ಅವರ ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರೂ ವಿದ್ಯಾವಂತರಾಗಿ ವಿಶಿಷ್ಟ ಶ್ರೇಣಿಯಲ್ಲಿ ಮಾಡಿದ್ದು ಇದಾಗ್ತದೆ. ಅವರ ಮೊಮ್ಮಕ್ಕಳೇ ಹೇಳುವ ಮಾತಿನಲ್ಲಿ ಅವರು ನಮ್ಮ ಮೆಂಟರ್, ನಮ್ಮ ಮೋಟಿವೇಟರ್ ಅಂತ ಹೇಳುವಂಥ ಮಾತುಗಳನ್ನು, ಶಾಬಾಸ್ ತಾತ
ಇಂಥ ಮಾತುಗಳನ್ನು ಅವರ ಮೊಮ್ಮಕ್ಕಳು ಹೇಳಿದ್ದಾರೆ, ಮರಿಮಕ್ಕಳು ಹೇಳಿದ್ದಾರೆ ಅಂತ ಹೇಳಿದರೆ ಅವರು ಶಿಕ್ಷಣಕ್ಕೆ ಎಷ್ಟು ಇದಕ್ಕೂ ಮಹತ್ವ ಕೊಟ್ಟಿದ್ದರು ಅಂತ ಗೊತ್ತಾಗತ್ತೆ. ಅವರು ಕಂದ್ರಪಾಡಿ ಶಾಲೆಯ ಉನ್ನತೀಕರಿಸೋದ್ರಲ್ಲಿ, ಗುತ್ತಿಗಾರ ಶಾಲೆಯನ್ನು ಉನ್ನತೀಕರಿಸೋದ್ರಲ್ಲಿ, ಆಮೇಲೆ ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರು ಇಲ್ಲಿ ಅಕಾಡೆಮಿ ಆಫ್ ಅದರ ಡೈರೆಕ್ಟರ್ ಆಗಿದ್ದರು ಮತ್ತು ಕೊನೆಯವರೆಗೂ ಅವರು ಅಲ್ಲಿ ಅದರ ಡೈರೆಕ್ಟರ್ ಆಗಿದ್ದರು. ಮಹಾಲಿಂಗೇಶ್ವರ ITI ಸ್ಥಾಪನೆಯಲ್ಲಿ ಪಾಲುದಾರಿಕೆ ನೀಡಿ ಅಲ್ಲಿಯೂ ಕೂಡ ಅವರು ನಿರ್ದೇಶಕರಾಗಿದ್ದರು. ದಕ್ಷಿಣ ಕನ್ನಡ ಗೌಡ ವಿದ್ಯಾಸಂಘದ ನಿರ್ದೇಶಕರಾಗಿ ಗುತ್ತಿಗಾರಿನಲ್ಲಿ ಗೌಡ ಹಾಸ್ಟೆಲ್ ಮಾಡೋದ್ರಲ್ಲಿ ಕೂಡ ಅವರ ಪಾತ್ರ ಬಹಳ ಇತ್ತು. ಹಾಗಾಗಿ ಅವರಿಗೆ ಅವರ ಆತ್ಮಕ್ಕೆ ತೃಪ್ತಿ ಬಂದಿರ್ಬೋದು ಅಂತ ಹೆಚ್ಚಿನ ಮಹತ್ವ ಇತ್ತು, ವಿದ್ಯೆಗೆ ಹೆಚ್ಚಿನ ಮಹತ್ವ ಇತ್ತು. ಇಲ್ಲಾಂದರೆ ನಮ್ಮಂಥ ಗ್ರಾಮೀಣ ಪ್ರದೇಶದಲ್ಲಿದ್ದಂಥ ಮಕ್ಕಳನ್ನು ಇಷ್ಟು ಮುಂದುವರಿಸಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ಅವರ ಮಕ್ಕಳು ಅಳಿಯಂದಿರು ಈಗ ಅಧ್ಯಕ್ಷರುಗಳಾಗಿ ಎಲ್ಲಿ ಜಯಪ್ರಕಾಶ್ ಊರ್ಬೈಲರು ಇರ್ಬೋದು, ಕೊಡಗು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಆಯ್ಕೆಯಾದಾಗ ತನ್ನ ಮಕ್ಕಳು ಮಕ್ಕಳಿಬ್ಬರು ಭರತ್ ಮುಂಡೋಡಿ, ನಿತ್ಯಾನಂದ್ ಮುಂಡೋಡಿ ಇವರುಗಳು ಅಧ್ಯಕ್ಷರಾಗಿ ಆದಾಗ, ಆಮೇಲೆ ಇವರು ಮಗ ಡಾಕ್ಟರ್ ಆದಾಗ, ಈ ಎಲ್ಲ ಸಂದರ್ಭದ ಇನ್ನೊಬ್ಬ ಮಗ ಇಂಜಿನಿಯರ್ ಆದಾಗ ಈ ಸಂದರ್ಭವನ್ನು ಅವರು ಅತ್ಯಂತ ಶಾಬಾಷ್ ಅಂತ ಹೇಳುವಂಥ ಶಬ್ದದೊಂದಿಗೆ ಸ್ವೀಕರಿಸಿ ಹರಿಸ್ತಾ ಇದ್ದರು. ಎಸ್ ನಿತ್ಯಣ್ಣ, ಕೊನೆಯದಾಗಿ ನಾನು ಮೊದಲಿಗೆ ಹೇಳಿದ ಹಾಗೆ, ನಾನು ಪ್ರಾರಂಭ ಮಾಡಿದ ಹಾಗೆ, ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಸುದ್ದಿ ಬಳಗದವರು ನೀವು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ. ಅಂದರೆ ಜನರಿಗೆ ಭಾಳಷ್ಟು ಸಾಧನೆಯನ್ನು ಮಾಡಿದವರನ್ನು ಇನ್ನೊಮ್ಮೆ ನೆನಪಿಸತಕ್ಕಂಥ ಕೆಲಸ ಇವತ್ತಿನ ದಿನಕ್ಕೆ ಭಾಳ ಅಗತ್ಯ. ಇವತ್ತು ಜನ ಹಿಂದಿದ್ದನ್ನು ಆದಷ್ಟು ಬೇಗ ಮರೆಯತಕ್ಕಂಥ ಕಾಲಘಟ್ಟ. ಅದರಲ್ಲಿ ತಾವುಗಳು ಇಂಥ ಒಂದು ಒಳ್ಳೆಯ ಕೆಲಸವನ್ನು ತಾವುಗಳು ಮಾಡಿದ್ದೀರಾ. ವಿಶೇಷವಾಗಿ ಡಾಕ್ಟರ್ ಶಿವಾನಂದರಿಗೆ ಹಾಗೆ ದುರ್ಗಾಕುಮಾರ್ ನಾಯರ್ಕೆರೆಯವರ ಒಂದು ಎಲ್ಲ ಫೀಲ್ಡಿನಲ್ಲಿ ಕೂಡ ಒಂದು ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳತಕ್ಕಂಥ ವ್ಯಕ್ತಿತ್ವ ಹೊಂದಿರುವವರು ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀರಾ. ಅದಕ್ಕಾಗಿ ವಿಶೇಷವಾಗಿ ಸುದ್ದಿ ಬಳಗದವರಿಗೆ ನಿಮಗೆ ವಿಶೇಷವಾದ ಅಭಿನಂದನೆ. ಕೊನೆಯದಾಗಿ ಈಗಾಗಲೇ ಹೇಳಿದರು, ಈ ಕಾರ್ಯಕ್ರಮಗಳನ್ನು ಸುದ್ದಿ ಚಾನೆಲ್ನ ಎಲ್ಲ ಕಾರ್ಯಕ್ರಮಗಳನ್ನು ನಾವು ವೀಕ್ಷಣೆ ಮಾಡತಕ್ಕಂಥ ವೀಕ್ಷಕರು ಬಹುಶಃ ಇದು ಬರೀ ಸುಳ್ಳೆ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರತಕ್ಕಂಥ ಬೇರೆ ಬೇರೆ ದೇಶಗಳಲ್ಲಿರತಕ್ಕಂಥವರು ಕೂಡ ವೀಕ್ಷಣೆ ಮಾಡತಕ್ಕಂಥ ಒಂದು ಸುದ್ದಿ ಬಳಗ. ಸೊ ಇಂಥ ಒಂದು ಸುದ್ದಿ ಚಾನಲ್ನಲ್ಲಿ ಮೊದಲು ಹೇಗಿತ್ತು ಅಂತ ಹೇಳಿದರೆ ಪತ್ರಿಕೆ ಬಂದಾಗ ಪತ್ರಿಕೆ ಓದುವಂಥದ್ದು. ಚಾನಲ್ ಅನ್ನೋದು ಈಗ ಟೆಕ್ನಾಲಜಿ ಡೆವಲಪ್ ಆದ ಮೇಲೆ ದಿನನಿತ್ಯ ನೋಡುವಂಥದ್ದು. ಬಹುಶಃ ಈ ಚಾನಲನ್ನು ಎಲ್ಲರೂ ವೀಕ್ಷಣೆ ಮಾಡ್ತಾರೆ, ನೋಡ್ತಾರೆ. ನನಗೆ ವಿಶೇಷ ಒಂದು ನಾನು ಹೇಳಲೇಬೇಕಾಗಿದೆ ಏನು ಅಂತೇಳಿದರೆ, ಸುದ್ದಿ ಚಾನಲ್ಲು ಉಳಿದ ಚಾನಲ್ಗಿಂತ ವಿಭಿನ್ನವಾಗಿದೆ. ಸುದ್ದಿ ಚಾನಲ್ ಯಾಕೆ ವಿಭಿನ್ನವಾಗಿದೆ ಅಂತೇಳಿದರೆ, ನಮ್ಮ ನೆಲ, ಜಲ, ಸಂಸ್ಕೃತಿ ಇದರಲ್ಲಿ ಯಾವುದ್ಯಾವುದು ಅತ್ಯಂತ ಪ್ರಾಮುಖ್ಯತೆ ಇದೆ, ಸಮಾಜಕ್ಕೆ ಯಾವುದನ್ನು ನಾವು ತೋರಿಸಬೇಕು ಮತ್ತು ಅದನ್ನು ಹೇಳಬೇಕು ಅನ್ನತಕ್ಕಂಥದ್ದನ್ನು ನೀವು ಚಾನಲಲ್ಲಿ ಮಾಡ್ತಾಯಿದ್ರಿ. ನಿಮ್ಮ ಹಲವಾರು ಕಾರ್ಯಕ್ರಮಗಳನ್ನು ನೋಡಿದ್ದೇನೆ. ಗ್ರಾಮೀಣ ಪ್ರತಿಭೆಗಳನ್ನು ಕೂಡ ತಾವು ಹೊರಹೊಮ್ಮಿಸಿರ್ತಕ್ಕಂಥದ್ದನ್ನು ಕಂಡಿದ್ದೇವೆ. ಮತ್ತು ಈ ಕಾರ್ಯಕ್ರಮವಂತೂ ಭಾಳ ಅತ್ಯಂತ ಒಂದು ಪ್ರಶಂಸನೀಯವಾದ ಕಾರ್ಯಕ್ರಮ. ಯಾಕಂದರೆ ಹಿಂದೆ ಮಾಡಿದವರನ್ನು ಮತ್ತೆ ನೆನಪಿಸಿಕೊಳ್ಳೋದು ಮತ್ತು ಅವರು ಮಾಡಿದ್ದ ಒಂದು ಸಾಧನೆಯನ್ನು ನೋಡಿಕೊಂಡು ನಾವು ಕೂಡ ಅವರಂತೆ ಮುಂದೆ ನಡಿಬೇಕು ಅನ್ನೋದಕ್ಕೆ ಇದು ಪ್ರೇರಣೆಯನ್ನು ಕೊಡತಕ್ಕಂಥದ್ದು. ಅದಕ್ಕೋಸ್ಕರ ಡಾಕ್ಟರ್ ಶಿವಾನಂದರವರಿಗೆ ಮತ್ತು ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡತಕ್ಕಂಥ ತಮಗೂ ವಂದಿಸಿ 4 ಮಾತುಗಳನ್ನು ನಾನು ಕೊನೆಯದಾಗಿ ಹೇಳ್ತಾ ಇದ್ದೇನೆ. ಎಸ್, ಥ್ಯಾಂಕ್ ಯು. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಕೇಳಿದ್ರಲ್ಲ, ನೋಡಿದ್ರಲ್ಲ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಇತಿಹಾಸದ ಸಾಧನೆಯನ್ನು ಮಾಡಿರುವಂಥ ವ್ಯಕ್ತಿತ್ವಗಳನ್ನು ಮತ್ತೆ ಮತ್ತೆ ನೆನಪಿಸುವ ಮೂಲಕ ಮುಂದಿನ ತಲೆಮಾರಿಗೆ ಅವರ ಪ್ರೇರಣೆ, ಆದರ್ಶಗಳನ್ನು ದಾಟಿಸುವ ಕಾರ್ಯವನ್ನು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಡಾಕ್ಟರ್ UP ಶಿವಾನಂದ ಅವರ ಮಾರ್ಗದರ್ಶನದಲ್ಲಿ ನಾವು ಈ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದೇವೆ. ಈ ಮಾಲಿಕೆಯಲ್ಲಿ ನಾವು ಮುತ್ಸದ್ದಿ ರಾಜಕಾರಣಿ ದಿವಂಗತ ಮುಂಡೋಡಿ ಬೆಳಿಯಪ್ಪ ಗೌಡ್ರ ಅವರ ಸಾಧನೆಯ ಬಗ್ಗೆ ಮಾತನಾಡಿದ್ದೇವೆ. ಅವರ ಪುತ್ರರಾಗಿರುವಂಥ ನಿತ್ಯಾನಂದ ಮುಂಡೋಡಿಯವರು, ಭರತ್ ಮುಂಡೋಡಿಯವರು, ಅದೇ ರೀತಿ ಹಿರಿಯ ಪುತ್ರಿಯಾಗಿರುವಂತಹ ನೇತ್ರಾವತಿ ಪಡ್ಡಂಬೈಲು ಅವರು ಈ ಸ್ಟುಡಿಯೋಕ್ಕೆ ಬಂದು ತಂದೆಯವರ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ಅವರ ಅನೇಕ ವ್ಯಕ್ತಿಗತವಾಗಿರುವ ಒಡನಾಟಗಳು, ಅವರ ಗುಣಗಳು, ಅವರ ಮಾರ್ಗದರ್ಶಿ ಮೌಲ್ಯಗಳು ಎಲ್ಲವನ್ನು ಕೂಡ ಹಂಚಿಕೊಂಡಿದ್ದಾರೆ. ಮೂರಿಗೂ ಕೂಡ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಇದು ಈ ವಾರದ ವಿಶೇಷ. ಮುಂದಿನ ವಾರ ಮತ್ತೋರ್ವ ಮರೆಯದ ಸಾಧಕರೊಂದಿಗೆ, ಅವರ ನೆನಪುಗಳೊಂದಿಗೆ ಮಾತನಾಡೋಣ. ನಮಸ್ತೆ.